ಎಲ್ರಿಗೂ ನಮಸ್ಕಾರ. ಇವತ್ತು ಇತ್ತೀಚೆಗೆ ನಡೆದಂಥ ಅಂದರೆ ಕೆ ಎ ಒಂದು ಸಂಸ್ಥೆಯಿಂದ ನಡೆದಂಥ ಪ್ರೀ ಕೋಚಿಂಗ್ IAS ಮತ್ತು KS ಪ್ರೀ ಕೋಚಿಂಗ್ ನಡೆದಂಥ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಕ್ವಶನ್ಸನ್ನು ನೋಡೋದಾದರೆ ಮೊದಲನೇ ಕ್ವಶನ್ ಅಂದರೆ ಇದನ್ನು ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಯಾಕಂದರೆ ಟ್ರೆಂಡು ಒಂದೊಂದು ಎಕ್ಸಾಮ್ಗೆ ಒಂದೊಂದು ಎಕ್ಸಾಮ್ ಚೇಂಜ್ ಆಗ್ತಾನೆ ಹೋಗ್ತಾ ಇದೆ. ಸೊ ಈಗ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಈಗ ಅಟ್ ಪ್ರೆಸೆಂಟ್ VAO ಕಾಲಾಗಿದೆ, ಲ್ಯಾಂಡ್ ಸರ್ವೇಯರ್ ನಡೀತಾ ಇದೆ, ಅದನ್ನು ನಡೆಸ್ತಾ ಇರೋ ಸಂಸ್ಥೆ ಯಾವುದಪ್ಪ ಅಂತಂದರೆ KAನೇ. ಸೊ ಅದಕ್ಕೋಸ್ಕರ ಈ ಒಂದು ಕ್ವಶನ್ ಪೇಪರನ್ನು ಪಿಕ್ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ ಒಂದು ಇನ್ಸೈಟ್ ಬರಲಿ, ಅಂದರೆ ಈ ರೀತಿ ಕ್ವಶನ್ಸ್ ಬರ್ಬೋದು. ಸೊ ಆ ಕ್ವಶನ್ಸ್ಗಳ ಮೇಲೆ ವರ್ಕೌಟ್ ಮಾಡಿದರೆ ಮುಂಬರುವಂಥ ಎಕ್ಸಾಮ್ಸಲ್ಲಿ ಬರುವಂಥ ಕ್ವಶನ್ಸ್ಗೆ ಹೆಲ್ಪ್ ಆಗ್ಬೋದು, ಹೆಲ್ಪ್ ಆಗೇ ಆಗುತ್ತೆ ಕೂಡ. ಸೊ ಆ ರೀತಿ ನಾವು ಇದನ್ನು ಅದೇ ವೇದಲ್ಲಿ ಅದೇ ಅಪ್ರೋಚಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ. ಸೊ ಆ ರೀತಿ ನೋಡೋದಾದರೆ ಮೊದಲನೇ ಕ್ವಶನ್ನು ಏನಂತ ಕೇಳಿದ್ದಾರೆ, ಪೀಪಲ್ ಯೂಶ್ವಲಿ ಪ್ರಿಫರ್ ಟು ವಿಯರ್ ಕಾಟನ್ ಕ್ಲಾತ್ಸ್ ಡ್ಯೂರಿಂಗ್ ಸಮ್ಮರ್. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಬಿಲೋ ಆಪ್ಷನ್ಸ್ ವಿಚ್ ಜಸ್ಟಿಫೈ ದ ಚಾಯ್ಸ್ ಮೇಡ್ ಬೈ ದ ಪೀಪಲ್. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂತ ಕ್ವಶನ್ ಏನಪ್ಪ ಅಂತಂದರೆ, ಸಮ್ಮರಲ್ಲಿ ಕಾಟನ್ ಕ್ಲಾತನ್ನು ಯಾಕೆ ವಿಯರ್ ಮಾಡ್ತಾರೆ ಅಂತ ಇಂಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನೋಡ್ಬೋದು ಯಾವ ರೀತಿ. ಫಸ್ಟ್ ಆಪ್ಷನ್ ಏನಿದೆ, ಕಾಟನ್ ಕ್ಲಾತ್ಸ್ ಆರ್ ಲೈಟ್ ಟು ವಿಯರ್, ಕಾಟನ್ ಕ್ಲಾತ್ಸ್ ಡು ನಾಟ್ ಗೆಟ್ ಡರ್ಟಿ ಈಸಿಲಿ, ಕಾಟನ್ ಕ್ಲಾತ್ಸ್ ಅಬ್ಸರ್ವ್ ಸ್ವೆಟ್ ವೆನ್ ಎಕ್ಸ್ಪೋಸ್ ಟು ಅಟ್ಮಾಸ್ಫಿಯರ್ ಆ್ಯಂಡ್ ಈಸಿಲಿ ಗೆಟ್ಸ್ ಡ್ರೈ, ಕಾಟನ್ ಕ್ಲಾತ್ಸ್ ಡು ನಾಟ್ ಅಬ್ಸರ್ವ್ ಹೀಟ್ ಫ್ರಮ್ ದ ಅಟ್ಮಾಸ್ಫಿಯರ್. ಸೊ ಈ 4 ಆಪ್ಷನ್ಸನ್ನು ನೋಡಿದಾಗ ಸೂಟೇಬಲಿ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಟ್ಸ್ ಬೇಸಿಕಲಿ ಜನರಲ್ ಸೈನ್ಸ್ ಕ್ವಶನ್ ಕೂಡ. ಸೊ ಇದು ಡೈರೆಕ್ಟಾಗಿ ಎಲ್ಲಿಂದ ಪಿಕ್ ಮಾಡಿರ್ತಾರೆ ಅಂತಂದರೆ 6ರಿಂದ 10ನೇ ತರಗತಿಯಲ್ಲಿ ಇರುವಂಥ ಸೈನ್ಸ್ ಬುಕ್ಸ್ಗಳಿಂದನೇ ಇದು ಬಂದಿದೆ ಕೂಡ. ಮೇ ಬಿ ಇದು 6 or 7 ಕ್ಲಾಸಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂತಂದರೆ ಇದು 3 ಆಗಿರುತ್ತೆ. ಇದರಲ್ಲಿ ಕರೆಕ್ಟ್ ಉತ್ತರ ಯಾವುದಪ್ಪ ಅಂತಂದರೆ 3 ಆಪ್ಷನ್. ಕಾಟನ್ ಕ್ಲಾತ್ಸ್ ಅಬ್ಸರ್ವ್ ಸ್ವೆಟ್ ವೆನ್ ಎಕ್ಸ್ಪೋಸ್ ಟು ಅಟ್ಮಾಸ್ಫಿಯರ್ ಆ್ಯಂಡ್ ಈಸಿಲಿ ಗೆಟ್ಸ್ ಡ್ರೈ. ಯಾಕಂದರೆ ಸಮ್ಮರಲ್ಲಿ ಕಾಟನ್ ಕ್ಲಾತ್ಸು ಬೆವರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಈಸಿಯಾಗಿ ಹೊರಗಡೆ ಎಕ್ಸ್ಪೋಸ್ ಮಾಡುತ್ತೆ. ಸೊ ಅದು ಸರಿಯಾದ ಉತ್ತರ. ನೆಕ್ಸ್ಟು ನ್ಯೂಸಲ್ಲಿರುವಂಥ ಕ್ವಶನನ್ನು ಕೇಳಿದ್ದಾರೆ, ಸ್ಟ್ರೇಟ್ ಆಫ್ ಹಾರ್ಮೋಸ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದರ ಆನ್ಸರ್ ಏನಾಗುತ್ತೆ, ಬಿಟ್ವೀನ್ ಪರ್ಷಿಯನ್ ಗಲ್ಫ್ ಆ್ಯಂಡ್ ಗಲ್ಫ್ ಆಫ್ ಓಮನ್. ಓಕೆ, ಇನ್ನು ಇಲ್ಲಿ ಬೇರೆ ಆಪ್ಷನ್ಸಲ್ಲಿ ನೋಡೋದಾದರೆ ಆಪ್ಷನ್ ಎಗೆ ಉತ್ತರ ಏನಾಗಿರುತ್ತೆ, ರೆಡ್ ಸಿ ಮತ್ತು ಮೆಡಿಟೇರಿಯನ್ ಸಿ ನಡುವೆ ಕನೆಕ್ಟ್ ಮಾಡುವಂಥದ್ದು ಯಾವುದು, ಸೂಯೆಜ್ ಕ್ಯಾನಲ್. ಓಕೆ, ಬ್ಲ್ಯಾಕ್ ಸಿ ಮತ್ತು ಸಿ ಆಫ್ ಮರ್ಮರ. ಸೊ ಅದನ್ನು ಕನೆಕ್ಟ್ ಮಾಡುವಂಥದ್ದು ಯಾವ ಸ್ಟೇಟ್ ಆಗಿರುತ್ತೆ, ಅದು ಸ್ಟೇಟ್ ಹೆಸರು ಏನಪ್ಪ ಅಂತಂದರೆ ಬಾಸ್ಫರಸ್ ಸ್ಟ್ರೇಟ್. ಬಾಸ್ಫರಸ್ ಜಲಸಂಧಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಅಡ್ರಿಯಾಟಿಕ್ ಸಿ ಮತ್ತು ಅಯೋನಿಯನ್ ಸಿ ಕನೆಕ್ಟ್ ಮಾಡುವಂಥ ಒಂದು ಜಲಸಂಧಿ ಯಾವುದಂತಂದರೆ ಓಟ್ರೋಂಟೋ ಜಲಸಂಧಿ, ಓಟ್ರೋಂಟೋ ಸ್ಟ್ರೇಟ್. ಇದು ಯುರೋಪ್ದಲ್ಲಿ ಕಂಡುಬರುತ್ತೆ. ಅಡ್ರಿಯಾಟಿಕ್ ಮತ್ತು ಅಯೋನಿಯನ್ ಸಿ ಎಲ್ಲಿ ಕಂಡುಬರುತ್ತೆ ಅಂದರೆ ಯುರೋಪಲ್ಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ 3ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ SI ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಸೊ ಇಲ್ಲಿ ನೋಡ್ಬೋದು ಕೆಲ್ವಿನ್ ಅಂತಿದೆ ಆಪ್ಷನ್ ಎ 1ಅಲ್ಲಿ, ನೆಕ್ಸ್ಟ್ 2ದಲ್ಲಿ ನ್ಯೂಟನ್ ಇದೆ, ಆಮೇಲೆ 3ದಲ್ಲಿ ಮೋಲ್ ಇದೆ, ಆಮೇಲೆ ಕಿಲೋಗ್ರಾಮ್ ಇದೆ. ಸೊ ಇದರಲ್ಲಿ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಕೆಲ್ವಿನನ್ನು ಎದಕ್ಕೆ ಯೂಸ್ ಮಾಡ್ತೀವಿ, ಟೆಂಪ್ರೇಚರ್ಗೆ ಯೂಸ್ ಮಾಡ್ತೀವಿ SI ಯೂನಿಟು. ನ್ಯೂಟನನ್ನು ಫೋರ್ಸ್ಗೆ ಯೂಸ್ ಮಾಡ್ತೀವಿ. ಸೊ ಕಿಲೋಗ್ರಾಮನ್ನು ಮಾಸ್ಗೆ ಯೂಸ್ ಮಾಡ್ತೀವಿ. ಸೊ ಉಳಿದಂಥದ್ದು ಆಪ್ಷನ್ 3 ಮೋಲ್. ಸೊ ಈಸಿಲಿ ಎಲಿಮಿನೇಟ್ ಮಾಡ್ಬೋದು. ಕೆಲವೊಂದು ಬೇಸಿಕ್ ಆಗಿರ್ತವೆ ಕ್ವಶನ್ಸು, ಅಲ್ಲಿ ನಾಲೆಜ್ ಬೇಕಾಗಿರಲ್ಲ, ಜಸ್ಟ್ ಕಾಮನ್ ಸೆನ್ಸ್ ಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ 4ನೇ ಒಂದು ಕ್ವಶನ್ ನೋಡೋದಾದರೆ, ಹೈಪೋರ್ಮೆಟ್ರೋಪಿಯಾ ವಿಷನ್
ಡಿಫೆಕ್ಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ಅಂತ ಕೇಳಿದ್ದಾರೆ. ಹೈಪರ್ ಮೆಟ್ರೋಪಿಯಾ ಅಂದರೆ ಏನಂತ ಫಸ್ಟ್ ಗೊತ್ತಿರಬೇಕು. ಹೈಪರ್ ಮೆಟ್ರೋಪಿಯಾ ಅಂದರೆ ಏನು ಕನ್ನಡದಲ್ಲಿ? ಓಕೆ, ಹಾಗೆ ಕಾಮನಾಗಿ ವಿಚಾರ ಮಾಡೋಣ. ಹೈಪರ್ ಮೆಟ್ರೋಪಿಯಾ ಅಂದರೆ ನನಗೆ ಗೊತ್ತೇ ಇಲ್ಲ, ಸೊ ನಾನು ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಅಟ್ಲೀಸ್ಟ್ ನಮ್ಗೆ ಗೊತ್ತಿರಬೇಕು ಮೆಟ್ರೋಪಿಯಾ ಅಂದರೆ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಿರಬೇಕು. ದೃಷ್ಟಿಗೆ ಸಂಬಂಧಪಟ್ಟಿದ್ದು. ಹೈಪರ್ ಅಂದ್ರೇನು? ಜಾಸ್ತಿ ಇರೋದು. ಸೊ ಇದನ್ನೆಲ್ಲ ಒಂದು ಕಾಮನಾಗಿ ವಿಚಾರ ಮಾಡಿದಾಗ ಹೈಪರ್ ಮೆಟ್ರೋಪಿಯಾ ಅಂದರೆ ದೂರದೃಷ್ಟಿ ಅಂತ ಬರುತ್ತೆ. ದೂರದೃಷ್ಟಿ, ಹೈಪರ್ ಮೆಟ್ರೋಪಿಯಾ. ಸೊ ದೂರದೃಷ್ಟಿ ಅಂದರೆ ಏನು? ದೂರದಿದ್ದ ವಸ್ತುಗಳು ಕಾಣ್ತವೆ, ದೂರದಲ್ಲಿರುವಂಥ ವಸ್ತುಗಳು ಕಾಣ್ತವೆ, ಸಮೀಪದಲ್ಲಿರುವಂಥ ವಸ್ತುಗಳು ಕಾಣೋದಿಲ್ಲ, ಅದಕ್ಕೆ ದೂರದೃಷ್ಟಿ ಅಂತ ಕರೀತಾರೆ. ಅದರ ಎಕ್ಸಾಕ್ಟ್ ಅಪೋಸಿಟ್ ಆಗಿ ಸಮೀಪ ದೃಷ್ಟಿ ಅಂದರೆ ಸಮೀಪದಲ್ಲಿರುವಂಥ ವಸ್ತುಗಳು ಕಾಣುತ್ತೆ, ದೂರದಲ್ಲಿರುವಂಥ ವಸ್ತುಗಳು ಕಾಣೋದಿಲ್ಲ, ಸೊ ಅದಕ್ಕೆ ಸಮೀಪ ದೃಷ್ಟಿ ಅಂತ ಕರೀತಾರೆ. ಇಲ್ಲಿ ಕ್ವಶನ್ ಕೇಳಿರೋದೇನು? ದೂರದೃಷ್ಟಿಯನ್ನು ಎದರಿಂದ ಹೋಗಲಾಡಿಸ್ಬೋದು ಅಂತ ಕೇಳಿರ್ತಾರೆ. ಸೊ ದೂರದೃಷ್ಟಿಯನ್ನು ನಮಗೆ ಗೊತ್ತಿರುತ್ತೆ ಪೀನ ಮಸೂರದಿಂದ ಹೋಗಲಾಡಿಸ್ಬೋದು. ಪೀನ ಮಸೂರ. ಸೊ ಪೀನ ಮಸೂರಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ? ಕಾನ್ವೆಕ್ಸ್ ಲೆನ್ಸ್ ಅಂತ ಕರೀತಾರೆ. ನಿಮ್ನ ಮಸೂರಕ್ಕೆ ಕಾನ್ಕೇವ್ ಲೆನ್ಸ್ ಅಂತ ಕರೀತಾರೆ. ನಿಮ್ನ ಮಸೂರ ಇದು ಸಿಂಪಲ್ ಆಗಿರುವಂಥ ಕ್ವಶನು, ಜನರಲ್ ಸೈನ್ಸ್ ಕ್ವಶನ್ನು, ಗೌರ್ಮೆಂಟ್ ಬುಕ್ಸಲ್ಲಿರುವಂಥ ಕ್ವಶನ್ನು. ಕನ್ಸಿಡರ್ ದ ಫಾಲೋವಿಂಗ್, 5ನೇ ಕ್ವಶನ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಕರ್ನಾಟಕ ಕೋಸ್ಟಲ್ ಪ್ಲೇನ್. ಇಟ್ ಈಸ್ ಡಿಪೋಸಿಷನಲ್ ಪ್ಲೇನ್. ಆಪ್ಷನ್ ಬಿ, ಇಟ್ ಈಸ್ ಮ್ಯಾಕ್ಸಿಮಮ್ ಎಲಿವೇಶನ್ ಈಸ್ ಓನ್ಲಿ 200 ಮೀಟರ್. ಸೊ 2 ಕೇಳಿದ್ದಾರೆ, ಸ್ಟೇಟ್ಮೆಂಟ್ ಬೇಸ್ಡ್ ಇದೆ. ಫಸ್ಟ್ ಇದನ್ನು ಕೂಡ ಇದು ತಪ್ಪನ್ನು ಕೇಳ್ತಾ ಇದ್ದಾರಾ ಸರಿಯನ್ನು ಕೇಳ್ತಾ ಇದ್ದಾರೆ ಅಂತ ನಮ್ಗೆ ತಿಳ್ಕೊಳ್ಬೇಕು. ಸೊ ನಾವು ಓದಿರೋ ಹಾಗೆ ಅಂದರೆ ಗೌರ್ಮೆಂಟ್ ಬುಕ್ಸಲ್ಲಿ ಕೊಟ್ಟಿರೋ ಹಾಗೆ ವೆಸ್ಟರ್ನ್ ಕೋಸ್ಟ್ ಅಂದರೆ ಪಶ್ಚಿಮ ಕರಾವಳಿ ತೀರವು ಡಿಪೋಸಿಷನ ಅಥವಾ ಎರೋಜನ ಅಂತ ನಮ್ಗೆ ಗೊತ್ತಿರಬೇಕು. ಸೊ ಪಶ್ಚಿಮ ಕರಾವಳಿ ತೀರ ಯಾವಾಗಲೂ ಎರೋಜನ್ ಆಗಿರುತ್ತೆ, ಅಂದರೆ ಸಬ್ಮರ್ಜೆಂಟ್ ಎರೋಜನ್ ಅಂತ ಅನ್ಬೋದು ಅಥವಾ ಸಬ್ಮರ್ಜೆಂಟ್ ಕೋಸ್ಟ್ ಅಂತ ಕರೀತಾರೆ. ಅಂದರೆ ಅರಬ್ಬಿ ಸಮುದ್ರದಲ್ಲಿ ಮುಳುಗುತ್ತಿರುವಂತಹ ಒಂದು ಕರಾವಳಿ ತೀರ. ಓಕೆ, ಸೊ ಇದು ತಪ್ಪಾಗುತ್ತೆ. ಸೊ ಇದು ಮ್ಯಾಕ್ಸಿಮಮ್ ಎಲಿವೇಶನ್ 20 ಮೀಟರಿಂದ 200 ಮೀಟರ್ವರೆಗೆ ಇದೆ. ಸೊ ಇದು ಸರಿಯಾದ ಉತ್ತರ ಬಿ ಓನ್ಲಿ. ಓಕೆ, ನೆಕ್ಸ್ಟು 6ನೇ ಪ್ರಶ್ನೆ. ಮ್ಯಾಚ್ ದಿ ಫಾಲೋವಿಂಗ್, ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಒಂದು ಸೈಡು ರೆಡ್ ಆ್ಯಂಟ್ ಅಂತ ಕೊಟ್ಟಿದ್ದಾರೆ, ವಿನೆಗರ್ ಅಂತ ಕೊಟ್ಟಿದ್ದಾರೆ, ಬಯೋಲಾಜಿಕಲ್ ಸ್ಪೆಸಿಮೆನ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಸೈಡ್ ದೋಸಾ ಬಟರ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಸೈಡು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕೆಮಿಕಲ್ ನೇಮನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಜನರಲಿ ನಮಗೆ ಗೊತ್ತಿರುತ್ತೆ ಏನಂತ, ದೋಸೆ ರಾತ್ರಿ ನೆನೆಹಾಕಿಟ್ಟಾಗ ಬೆಳಗ್ಗೆ ನೋಡಿದಾಗ ಏನು ಒಂಥರ ಶೇಪ್ ಚೇಂಜ್ ಆಗಿರುತ್ತೆ ಮತ್ತು ಸೈಜ್ ಕೂಡ ಬೇರೆ ಆಗಿರುತ್ತೆ. ಅದಕ್ಕೆ ಕಾರಣ ಏನಾಗಿರುತ್ತೆ ಅಂದರೆ ಸೋಡಿಯಂ ಬೈಕಾರ್ಬೊನೇಟ್, ಸೋಡಾ ಹಾಕೋದು ಅಂತಂತಾರೆ. ಸೊ ಆ ಸೋಡಾವನ್ನು ಸೇರಿಸಿದಾಗ ಅದು ಎಕ್ಸ್ಪಾನ್ಷನ್ ಆಗುತ್ತೆ, ಅದ್ರ ಸೈಜ್ ಎಕ್ಸ್ಪಾನ್ಷನ್ ಆಗುತ್ತೆ, ಊದ್ಕೊಳ್ಳುತ್ತೆ. ಸೊ ಇದನ್ನು ನೋಡಿದಾಗ ಡಿ1 ಎಲ್ಲಿದೆ ನೋಡಬೇಕು. D1 ಇಲ್ಲಿದೆ. ಸೊ ಇದೇ ಸರಿಯಾದ ಉತ್ತರ. ಸೊ ಇಂಥ ಕ್ವಶನ್ಸಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ಫಸ್ಟು ಆಪ್ಷನ್ಸನ್ನು ನೋಡಬೇಕು ಮತ್ತು ಎಲ್ಲಿ ಒಂದು ಸಿಕ್ಕರೆ ಎಲ್ಲವೂ ಸಿಗುತ್ತಾ ಅಂತ ನೋಡಬೇಕು. ಒಂದು ಆಪ್ಷನ್ ಕರೆಕ್ಟ್ ಆದರೆ ಎಲ್ಲವೂ ಕರೆಕ್ಟ್ ಆಗುತ್ತೆ ಅಂತ ನೋಡಿದಾಗ ಸೊ ನಮ್ಗೆ ಟೈಮ್ ಸೇವ್ ಆಗುತ್ತೆ. ನೆಕ್ಸ್ಟ್ 7ನೇ ಕ್ವಶನ್ನು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಂಟ್ರಿ ಈಸ್ ನಾಟ್ ಅ ಮೆಂಬರ್ ಆಫ್ ಒಪೆಕ್ ಆರ್ಗನೈಜೇಷನ್. ಒಪೆಕ್ ಆರ್ಗನೈಜೇಷನ್ ಬಗ್ಗೆ ಕೇಳಿದ್ದಾರೆ, ನ್ಯೂಸಲ್ಲಿತ್ತು ಕೂಡ. ಯಾಕಂದರೆ ಒಪೆಕ್ ಅಂದರೆ ಏನಂತ ಗೊತ್ತಿರಬೇಕು. ಆರ್ಗನೈಜೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಒಪೆಕ್ ಅಂದರೆ ಪೆಟ್ರೋಲನ್ನು ಎಕ್ಸ್ಪೋರ್ಟ್ ಮಾಡುವಂಥ ಕಂಟ್ರೀಸು ಇದನ್ನು ಆರಂಭ ಮಾಡಿದ್ದಾವೆ. ಯಾವಾಗ ಅಂತಂದರೆ ಅದನ್ನು ಕೂಡ ಕೇಳ್ತಾ ಇರ್ತಾರೆ. 1960ಯಲ್ಲಿ ಬಾಗ್ದಾದ್ ಕಾನ್ಫರೆನ್ಸ್ ಮೂಲಕ ಇದನ್ನು ಆರಂಭ ಮಾಡ್ತಾರೆ. ಬಾಗ್ದಾದ್ ಕಾನ್ಫರೆನ್ಸ್. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳ್ತಾ ಇರ್ತಾರೆ ಜನರಲಿ. ಆಸ್ಟ್ರಿಯಾದಲ್ಲಿದೆ, ವಿಯೆನ್ನಾದ ಆಸ್ಟ್ರಿಯಾ.
ಆಸ್ಟ್ರಿಯಾ, ವಿಯೆನ್ನಾ. ಓಕೆ, ಯಾವೊಂದು ಸದಸ್ಯ ರಾಷ್ಟ್ರ ಅಲ್ಲ ಅಂತ ಕೇಳಿದ್ದಾರೆ. ಇದನ್ನು ಯಾಕೆ ಕೇಳ್ತಾ ಇರ್ತಾರೆ ಅಂದರೆ, ಯಾವುದೊಂದು ಸದಸ್ಯ ರಾಷ್ಟ್ರ ಬಿಟ್ಟು ಹೋಗಿರುತ್ತೆ ಅಥವಾ ಯಾವುದೊಂದು ಎಡಿಷನ್ ಆಗಿರುತ್ತೆ, ಅದಕ್ಕೋಸ್ಕರ ಈ ಕ್ವಶನ್ ಬಂದಿರುತ್ತೆ. ಸೊ ಇಲ್ಲಿ ನೋಡಿದಾಗ ಈಗ ಸದ್ಯಕ್ಕೆ ಅದರಲ್ಲಿ 10 ಸದಸ್ಯ ರಾಷ್ಟ್ರಗಳಿದ್ದಾವೆ. ಸದಸ್ಯ ರಾಷ್ಟ್ರ ಯಾವುದು ಅಲ್ಲ ಅಂತಂದರೆ ಅದು ಕತಾರ್ ಆಗಿದೆ. ಕರೆಕ್ಟ್ ಆಪ್ಷನ್ನು, ಕರೆಕ್ಟ್ ಉತ್ತರ ಯಾವ ಸದಸ್ಯ ರಾಷ್ಟ್ರ ಅಲ್ಲ ಅಂತ ಕೇಳಿದ್ದಾರೆ, ಕತಾರ್ ಇದೆ. ಓಕೆ, ನೆಕ್ಸ್ಟು ಇಲ್ಲಿ ವಿಟಮಿನ್ಗಳನ್ನು ಮ್ಯಾಚ್ ದಿ ಫಾಲೋಯಿಂಗ್ ಕೇಳಿದ್ದಾರೆ. ವಿಟಮಿನ್ಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದರೆ, ಒಂದು ಸೈಡು ವಿಟಮಿನ್ಸ್ಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಸೈಡು ಅದರ ಡೆಫಿಷಿಯನ್ಸಿ, ಅದರಿಂದ ಬರುವಂಥ ರೋಗಗಳನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ನೋಡಿದ್ರೆ ವಿಟಮಿನ್ B12 ಇದೆ, ವಿಟಮಿನ್ B1 ಇದೆ, ವಿಟಮಿನ್ C ಇದೆ, ವಿಟಮಿನ್ K ಇದೆ. ಸೊ ಆ ಕಡೆ ಹಿಮೋರೇಜಸ್ ಅಂದರೆ ರಕ್ತ ಹೆಪ್ಪುಗಟ್ಟದೇ ಇರೋದು, ಸ್ಕರ್ವಿ ಅಂತ ಇದೆ, ಬೇರಿ ಅಂತ ಇದೆ, ಪರ್ನಿಷಿಯಸ್ ಅನಿಮಿಯಾ ಅಂತ ಇದೆ. ಸೊ ಈಗ ಒಂದು ಕ್ಯಾಚಿ ವರ್ಡ್ ಏನಂದರೆ ಎನಿಮಿಯಾ ಯಾವಾಗಲೂ ಯಾವ ವಿಟಮಿನ್ಗೆ ಸಂಬಂಧಪಟ್ಟಿರುತ್ತೆ, ವಿಟಮಿನ್ B12ಗೆ ಸಂಬಂಧಪಟ್ಟಿರುತ್ತೆ. ಹಾಗಿದ್ರೆ ಎ 4ನೇ ಒಂದು ಆಯ್ಕೆಗೆ ಸರಿ ಹೊಂದುತ್ತೆ. ಸೊ I4 ಎಲ್ಲಿದೆ ನೋಡಬೇಕು, ಎರಡು ಕಡೆ ಇದೆ, ಇಲ್ಲಿ ಇದೆ, ಇಲ್ಲಿ ಇದೆ. ಓಕೆ, ನೆಕ್ಸ್ಟು ಈಗ ವಿಟಮಿನ್ K ಎದಕ್ಕೆ ಸಂಬಂಧಪಟ್ಟಿದ್ದು, ರಕ್ತ ಹೆಪ್ಪುಗಟ್ಟದೇ ಇರುವಂಥ ಒಂದು ಕಾರಣಕ್ಕೆ ವಿಟಮಿನ್ K ಅವಶ್ಯಕತೆ ಇರುತ್ತೆ. ಸೊ D1 ಇಲ್ಲಿ ಇದೆ, ಇಲ್ಲಿ ಇದೆ. ಸೊ ಈಗ ವಿಟಮಿನ್ C ಅದಕ್ಕೆ ಸಂಬಂಧಪಟ್ಟಿದ್ದು, ಸ್ಕರ್ವಿ ರೋಗಕ್ಕೆ ಸಂಬಂಧಪಟ್ಟಿದ್ದು. ವಿಟಮಿನ್ C 2ಗಿದೆ, C2 ಎಲ್ಲಿದೆ ನೋಡ್ಬೇಕು. ಸೊ ಇಲ್ಲಿದೆ, ಇದು ಸರಿಯಾದ ಉತ್ತರ. ಓಕೆ, ಜನರಲ್ ಸೈನ್ಸ್ ಕ್ವಶನ್ನು, ಇದೇನು ಯಾವುದೇ ಕರೆಂಟ್ ಅಫೇರ್ಸ್ ಅಲ್ಲ, ಏನಲ್ಲ. ಸೊ ರುಟೀನಲ್ಲಿ ಇರುವಂಥ ಕ್ವಶನ್ಸು. ಈ ಕ್ವಶನ್ಸ್ ಯಾವಾಗಲೂ ಮಿಸ್ ಆಗಬಾರ್ದು ಎಕ್ಸಾಮಲ್ಲಿ, ಇವೇ ತುಂಬ ಮ್ಯಾಟ್ರ್ ಆಗುತ್ತೆ ಈ ಥರ ಕ್ವಶನ್ಸು. ನೆಕ್ಸ್ಟು, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ IST ವಿಚ್ ರಿಲೇಟೆಡ್ ಟು GST? ಸೊ GST ರಿಲೇಟೆಡ್ ಕೇಳಿದ್ದಾರೆ. ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್, ಇಂಡಿಯನ್ ಸ್ಟ್ಯಾಂಡರ್ಡ್ ಡೇಟಾ, ಇನ್ಕಮ್ ಸೇಲ್ಸ್ ಡಿಸ್ಟ್ರಿಬ್ಯೂಟರ್, ಇಂಟರ್ಸ್ಟೇಟ್ ಡೆಲಿವರಿ ಅಂತ ಇದೆ. ಸೊ ಇಲ್ಲಿ ನೋಡಿದಾಗ ಅಟ್ಲೀಸ್ಟ್ ನಮಗೆ IST ಅಂದರೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಅಟ್ಲೀಸ್ಟ್ ಆ ವರ್ಡ್ಗಳನ್ನು ಮ್ಯಾಚ್ ಮಾಡಬೇಕು, ವರ್ಡ್ಗಳನ್ನು ಮ್ಯಾಚ್ ಮಾಡ್ತಾ ಹೋಗಬೇಕು. ಯಾವ ರೀತಿ ನೋಡೋಣ. ಇಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಡೇಟಾ, ಇದೇನಾದರೂ GSTಗೆ ಸಂಬಂಧ ಆಯಿತಾ? ಸಂಬಂಧ ಇಲ್ಲ. ಸೊ ಅದು ಹೆಲ್ಮೆಟು. ಇನ್ಕಮ್ ಸೇಲ್ಸ್ ಡಿಸ್ಟ್ರಿಬ್ಯೂಟರ್ ಎಲ್ಲೋ ಒಂದು ಕಡೆ ರೀಚ್ ಆಗ್ತಾ ಇದೆ GSTಗೆ, ನೋಡೋಣ. ಇದಂತೂ ರಾಂಗ್ ಆಯಿತು. ಇನ್ನು ಇಂಟರ್ಸ್ಟೇಟ್ ಡೆಲಿವರಿ ಇದಂತೂ ಅಲ್ಲ, ಯಾಕಂದರೆ GSTಯಲ್ಲಿ ಡೆಲಿವರಿ ಏನು ಅಷ್ಟು ಸಂಬಂಧ ಬೀಳೋದಿಲ್ಲ. ಸೊ ಎರಡರ ಮಧ್ಯೆ ಈಗ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಅನ್ನೋದು ಎಲ್ಲೋ ಒಂದು ಕಡೆ ಕೇಳಿರ್ತೀವಿ. ಏನಂತ, ಇನ್ಪುಟನ್ನು ಶಿಫ್ಟ್ ಮಾಡೋದು. ಒಂದು ದೊಡ್ಡ ಕಂಪ್ನಿ ಇರುತ್ತೆ, ಆ ಕಂಪ್ನಿ ಕೆಳಗಡೆ ಇರುವಂಥ ಚಿಕ್ಕ ಕಂಪ್ನಿಗಳಿಗೆ ಇನ್ಪುಟ್ ಸರ್ವಿಸನ್ನು ಶಿಫ್ಟ್ ಮಾಡೋದಕ್ಕೆ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಅಂತ ಕರೀತಾರೆ. ಸೊ ಹಾಗಿದ್ದರೆ ಸರಿಯಾದ ಉತ್ತರ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್, GST, IST ಫುಲ್ ಫಾರ್ಮ್. ಈಗ ಇಲ್ಲೇ GST ಬಗ್ಗೆ ತಿಳ್ಕೊಂಬಿಡ್ಬೇಕು. ಯಾವುದೇ ಒಂದು ಹಳೆ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇರ್ತೀವಿ ಅಂತಂದರೆ ಅಲ್ಲಿ ಇರುವಂಥ 4 ಆಪ್ಷನ್ಸ್ಗಳಲ್ಲಿ ಏನಿದೆ ಆ ಕಂಟೆಂಟನ್ನು ನೋಡ್ಕೋಬೇಕು. ಯಾಕಂದರೆ ಅದೇ ಆಪ್ಷನ್ನು ಮುಂದೊಂದು ದಿನ ಕ್ವಶನ್ ಆಗ್ಬೋದು. ಸೊ ಹಾಗೆ ಕ್ವಶನಲ್ಲಿ ಕೇಳಿರುವಂಥದ್ದು ಆ ಒಂದು ಕ್ವಶನ್ ಬಗ್ಗೆಯೂ ಕೂಡ ನಮಗೆ ಸರಿಯಾದ ಮಾಹಿತಿ ಇರಬೇಕು. ಸೊ GST ನೋಡೋದಾದರೆ ಜನರಲಿಯಾಗಿ GST ಫುಲ್ ಫಾರ್ಮ್ ಕೇಳ್ತಾರೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು. ಯಾವಾಗ ಬಂತು ಅಂತ ಕೇಳ್ತಾರೆ, ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ? 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ, ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಇದು ಜಾರಿಗೆ ಬಂತು. ಯಾವಾಗ ಅಂತ ಕೇಳ್ತಾರೆ, 2017 ಜುಲೈ 1. ಯಾವ ದೇಶದಿಂದ ಇದನ್ನು ಪಡೆಯಲಾಯಿತು ಅಂತ ಕೇಳ್ತಾರೆ, ಫ್ರಾನ್ಸ್ ದೇಶದಿಂದ ಇದನ್ನು ಎರವಲು ಪಡೆಯಲಾಯಿತು. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಸಂವಿಧಾನದ ತಿದ್ದುಪಡಿ ಒಂದು ಆರ್ಟಿಕಲ್ ಯಾವುದಂತಂದರೆ 279A. ಓಕೆ, ಇದರಲ್ಲಿ ಹಾಗೆ GST ಕೌನ್ಸಿಲ್ ಅಂತ ಬರುತ್ತೆ. ಸೊ ಇದ್ರ ಚೇರ್ಮನ್ ಯಾರಾಗಿರ್ತಾರೆ ಅಂತ ಕೇಳ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಇಷ್ಟು ಅಟ್ಲೀಸ್ಟ್ ನಮಗೆ ಬೇಸಿಕ್ ಆದರೂ ಗೊತ್ತಿರಬೇಕು. ಫೈನಾನ್ಸ್ ಮಿನಿಸ್ಟರ್, ಇದು GST ಬಗ್ಗೆ ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ 10ನೇ ಕ್ವಶನ್ನು, ವಿಚ್ ಸ್ಪೆಸಿಫಿಕ್ ಐಲ್ಯಾಂಡ್? ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ನ್ಯೂಸ್. ಅಂದರೆ ಏನಿದೆ ಅಂದರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಒಂದು ಐಸ್ಲ್ಯಾಂಡು ಆಸ್ಟ್ರೇಲಿಯಾ ಜೊತೆ ಒಪ್ಪಂದ ಮಾಡ್ಕೊಳ್ಳುತ್ತೆ. ಯಾವ ಒಪ್ಪಂದ? ಪ್ಯಾಲಿಫಿಲಿ ಒಪ್ಪಂದ ಅಂತೇಳಿ. ಪ್ಯಾಲಿಫಿಲಿ ಯೂನಿಯನ್ ಟ್ರೀಟಿ ಇನ್ 2013 ವಿತ್ ಆಸ್ಟ್ರೇಲಿಯಾ. ಅಂದರೆ ಕ್ಲೈಮೇಟ್ ಚೇಂಜಿಂದ ಆ ಒಂದು ದ್ವೀಪ
ಮುಳುಗೋಗ್ತಾ ಇದೆ. ಸೊ ಅಲ್ಲಿರುವಂಥ ಜನರನ್ನು ಎಲ್ಲರನ್ನ ಒಂದು ಒಪ್ಪಂದ ಮಾಡ್ಕೊಂಡಂಥ ರಾಷ್ಟ್ರಕ್ಕೆ ಕಳಿಸೋದೊಂದು ಒಪ್ಪಂದ ಇದು. ಅದೊಂದು ಥರ ಸೇಫ್ ಪ್ಲೇಸು, ನಮಗೆ ಅಲ್ಲಿ ಜಾಗ ಕೊಡಿ, ನಾವು ಅಲ್ಲಿ ಬರ್ತೀವಿ ಅಂತೇಳಿ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಆ ಒಂದು ದ್ವೀಪ ಯಾವುದಂತ ಕೇಳಿದ್ದಾರೆ, ಇದು ಕರೆಕ್ಟ್ ಆನ್ಸರು ಟುವಾಲು ದ್ವೀಪ ಅಂತೇಳಿ. ಪೆಸಿಫಿಕ್ ಓಷನಲ್ಲಿ ಇರುವಂಥ ದ್ವೀಪ ತುವಾಲು ದ್ವೀಪ. ಓಕೆ, ಹಾಗೆ ಈ ಬೇರೆ ಬೇರೆ ಐಸ್ಲ್ಯಾಂಡ್ಗಳನ್ನು ನೋಡ್ಕೊಳ್ಬೇಕು. ಲೊಕೇಶನ್ ಎಲ್ಲಿದೆ, ಕಿರಿಬಾತಿ ಎಲ್ಲಿದೆ, ವನೌತು ಎಲ್ಲಿದೆ, ಸೊಲೊಮನ್ ಐಸ್ಲ್ಯಾಂಡ್ಸ್ ಎಲ್ಲಿ ಕಂಡು ಬರ್ತವೆ, ಎಲ್ಲ ಪೆಸಿಫಿಕ್ ಓಷನಲ್ಲಿ ಕಂಡು ಬರುವಂಥ ಐಸ್ಲ್ಯಾಂಡ್ಸ್ಗಳು. ಸೊ ಆಸ್ಟ್ರೇಲಿಯಾ ಸುತ್ತಮುತ್ತ ಕಂಡು ಬರುವಂಥ ಐಸ್ಲ್ಯಾಂಡ್ಸ್ಗಳು. ನೆಕ್ಸ್ಟು ಅರೇಂಜ್ ದ ಫಾಲೋವಿಂಗ್ ಹಿಲ್ಸ್ ಇನ್ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದು. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ಆ ಒಂದು ಹಿಲ್ಸ್ಗಳನ್ನು ಅವುಗಳ ಒಂದು ಎತ್ತರದ ಮೇಲೆ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದಾರೆ, ಹೈಯೆಸ್ಟ್ ಟು ಲೋಯೆಸ್ಟ್. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ 1 BADC. ಫಸ್ಟು ನಂದಿ ಹಿಲ್ಸು, ಆಮೇಲೆ ಕೊಡಚಾದ್ರಿ, ಮಧುಗಿರಿ, ಸಾವನದುರ್ಗ. ಸೊ ಇವುಗಳು ಪ್ಯೂರ್ಲಿ ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಸ್. ಇವು ಫ್ಯಾಕ್ಟ್ ಗೊತ್ತಿದ್ದರೆ ಮಾತ್ರ ಆನ್ಸರ್ ಮಾಡೋಕ್ಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡೋದಾದರೆ ಎಷ್ಟೆಷ್ಟು ಎತ್ತರಗಳಿದೆ. ನಂದಿ ಹಿಲ್ಸು 1492 ಮೀಟರ್ ಇದೆ. ನೆಕ್ಸ್ಟು ಕೊಡಚಾದ್ರಿ 1394. ನೆಕ್ಸ್ಟು ಸಾವನದುರ್ಗ 1166. ಸೊ ಇಷ್ಟಿದೆ. ನೆಕ್ಸ್ಟ್ ಇವು ಗೌರ್ಮೆಂಟ್ ಬುಕ್ಕಲ್ಲಿ ಸಿಗುವಂಥ ಮಾಹಿತಿ. ಇದು 12ನೇ ಕ್ವಶನು. ಎನದರ್ ನೇಮ್ ಆಫ್ ದಿ ರಿವರ್ ಪೆನ್ನರ್. ಪೆನ್ನರ್ನ ಇನ್ನೊಂದು ಹೆಸರು, ನದಿಯ ಇನ್ನೊಂದು ಹೆಸರು ಏನಂತ ಕೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ ಆಪ್ಷನ್ಸ್ ಇರೋದು ಪಾಪಗನಿ, ಪಾಲಾರ್, ಪಿನಾಕಿನಿ, ಚಿತ್ರವತಿ. ಇದು ಎಲ್ರಿಗೂ ಗೊತ್ತಿರುವಂಥ ಮಾಹಿತಿ. ಸೊ ಕರೆಕ್ಟ್ ಆನ್ಸರು ಪಿನಾಕಿನಿ. ಸೊ ಇದರಲ್ಲಿ 2 ಬರುತ್ತೆ, ಉತ್ತರ ಪಿನಾಕಿನಿ ಅಂತ ಬರುತ್ತೆ ಮತ್ತು ದಕ್ಷಿಣ ಪಿನಾಕಿನಿ ಅಂತ ಬರುತ್ತೆ, ಅಥವಾ ಪೆನ್ನಾರ್ ಅಂತ ಕೂಡ ಕರೀತಾರೆ. ಪೆನ್ನರ್, ಈ ಪೆನ್ನರ್ ನದಿ ಕರ್ನಾಟಕದ ಒಂದು ನದಿ ವ್ಯವಸ್ಥೆ. ಕರ್ನಾಟಕದಲ್ಲಿರುವಂಥ 7 ನದಿ ವ್ಯವಸ್ಥೆಗಳಲ್ಲಿ ಕೂಡ ಇದೊಂದು ಪೆನ್ನರ್ ನದಿ ವ್ಯವಸ್ಥೆ. ನಂದಿ ದುರ್ಗ ಅದೇನಿದೆ ಅಲ್ಲ, ನಂದಿ ಬೆಟ್ಟ, ಸೊ ಅಲ್ಲಿ ಉಗಮ ಆಗುವಂಥ ನದಿ ಇದು. ನೆಕ್ಸ್ಟ್ ಐಡೆಂಟಿಫೈ ದ ಮಿಸ್ಮ್ಯಾಚ್ಡ್ ಪೇರ್ ಬಿಟ್ವೀನ್ ದ ಪೋಯೆಟ್ಸ್ ಆ್ಯಂಡ್ ದೇರ್ ಲಿಟ್ರರಿ ವರ್ಕ್ಸ್ ಆಫ್ ದ ಹೊಯ್ಸಳ ಪೀರಿಯಡ್. ಸೊ ಒಂದು ಪೋಯೆಟ್ಗಳನ್ನು ಕೊಟ್ಟಿದ್ದಾರೆ, ಅವರ ಒಂದು ಲಿಟ್ರರಿ ಏನು ಪುಸ್ತಕ ಏನು ಬರೆದಿರ್ತಾರಲ್ಲ ಅದು ಯಾವುದು ಸರಿ ಹೊಂದಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಸರಿಯಾದ ಉತ್ತರ ಜನ್ನನ ಏನಂತ ಕೊಟ್ಟಿದ್ದಾರೆ, ನೇಮಿನಾಥ ಪುರಾಣ ಅಂತ ಕೊಟ್ಟಿದ್ದಾರೆ. ಜನ್ನನ ನೇಮಿನಾಥ ಪುರಾಣ ಅಲ್ಲ, ಜನ್ನ ಬರೆದದ್ದು ಯಶೋಧರ ಚರಿತ ಅನಂತನಾಥ ಪುರಾಣ. ಯಶೋಧರ ಚರಿತ ಅನಂತನಾಥ ಪುರಾಣ. ಉಳಿದದ್ದು 3 ಸರಿಯಾಗಿದೆ. ಇನ್ನೊಂದು ಅನಂತನಾಥ ಪುರಾಣ. 2ನೇ ಬಲ್ಲಾಳನ ಆಸ್ಥಾನದಲ್ಲಿದ್ದಂಥ ಕವಿ ಜನ್ನ. ನಾಗಚಂದ್ರನ ರಾಮಚಂದ್ರ ಪುರಾಣ, ರಾಜಾದಿತ್ಯನ ವೈಹರ ಗಣಿತ, ಹರಿಹರನ ಗಿರಿಜಾ ಕಲ್ಯಾಣ. ನೆಕ್ಸ್ಟ್ ಮೊಹಮ್ಮದ್ ಗವಾನ್ ಆಸ್ ಎ ಪರ್ದೇಶಿ ವಾಸ್ ಸೆಂಟೆನ್ಸ್ ಟು ಡೆತ್ ಆಸ್ ಅ ರಿಸಲ್ಟ್ ಆಫ್ ಕಾನ್ಸ್ಪರೆನ್ಸಿ ಆಫ್ ದ ಡಕ್ಕನೀಸ್. ದ ಸುಲ್ತಾನ್ ರೆಸ್ಪಾನ್ಸಿಬಲ್ ಫಾರ್ ದ ಮೊಹಮ್ಮದ್ ಗವಾನ್ಸ್ ಎಕ್ಸಿಕ್ಯೂಷನ್. ಮೊಹಮ್ಮದ್ ಗವಾನನ್ನು ಗಲ್ಲಿಗೇರಿಸ್ತಾರೆ. ಯಾಕೆ, ಒಬ್ಬ ಡಕ್ಕನಿ ಇದ್ದಾನೆ, ಅಂದರೆ ನಮ್ಮನ್ನು ಮೀರಿ ಬೆಳೀತಾ ಇದ್ದಾನೆ ಅಂತೇಳಿ ಕೆಲವೊಂದು ಜನ ಪಿತೂರಿ ಮಾಡಿಬಿಟ್ಟು ಅವನನ್ನು ಗಲ್ಲಿಗೇರಿಸ್ತಾರೆ. ಕ್ವಶನ್ ಕೇಳಿರೋದು ಆ ಗಲ್ಲಿಗೇರಿಸಿದಂಥ ರಾಜ ಯಾರು ಅಂತ ಕೇಳಿದ್ದಾರೆ. ಬಟ್ ಆ್ಯಕ್ಚುಲಿ ಅದು ಮೊಹಮ್ಮದ್ ಶಾ 3 ಆಗಬೇಕು, ಮೊಹಮ್ಮದ್ ಶಾ 2 ಮಾತ್ರ ಇದೆ. ಸೊ ಇದು ಗ್ರೇಸ್ ಬರುವಂಥ ಕ್ವಶನು. ಓಕೆ, ಮೊಹಮ್ಮದ್ ಶಾ 3 ಅದು. ನೆಕ್ಸ್ಟ್ 21ನೇ ಕ್ವಶನು. ಕೆಲವೊಂದು ಟೆಂಪಲ್ಗಳನ್ನು ಕೊಟ್ಟಿದ್ದಾರೆ, ಅದು ಏಕಕೂಟನೋ, ದ್ವಿಕೂಟನೋ, ಅಥವಾ ತ್ರಿಕೂಟನೋ, ಅಥವಾ ಚತುರ್ಕೂಟನೋ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಏಕಕೂಟ ಟೆಂಪಲ್ಗೆ, ಏಕಕೂಟ ದೇವಸ್ಥಾನಕ್ಕೆ ಉದಾಹರಣೆ ಚೆನ್ನಕೇಶವ ಟೆಂಪಲ್, ಬೇಲೂರು.
ಸೊ A3 ಎಲ್ಲಿದೆ, A3 ಇಲ್ಲಿದೆ, ಇಲ್ಲಿದೆ. ನೆಕ್ಸ್ಟು ದ್ವಿಕೂಟಕ್ಕೆ ಉದಾಹರಣೆ ಹೊಯ್ಸಳೇಶ್ವರ ಟೆಂಪಲ್ಲು ದ್ವಿಕೂಟಕ್ಕೆ. ತ್ರಿಕೂಟಕ್ಕೆ ಉದಾಹರಣೆ ಸೊ ಕೇಶವ ಟೆಂಪಲ್ ಆಫ್ ಸೋಮನಾಥ್ಪುರ. ಸೊ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಸೊ ಹೊಯ್ಸಳರ ಬಗ್ಗೆ ಯಾವಾಗಲೂ ಕ್ವಶನ್ಸ್ ಬಂದೇ ಬರ್ತಿದೆ. ಕಾರಣ ಏನಪ್ಪ ಅಂತಂದರೆ ಹೊಯ್ಸಳ ಟೆಂಪಲ್ಸನ್ನು ಇತ್ತೀಚೆಗೆ ಯುನೆಸ್ಕೋ ಒಂದು ಹೆರಿಟೇಜ್ ಲಿಸ್ಟ್ಗೆ ಆ್ಯಡ್ ಮಾಡಿದರು. ಸೊ ಅದಕ್ಕೋಸ್ಕರ ಹೊಯ್ಸಳ ಒಂದು ವಾಸ್ತುಶಿಲ್ಪದ ಬಗ್ಗೆ ಕ್ವಶನ್ ಜಾಸ್ತಿ ಕೇಳ್ತಾ ಇರ್ತಾರೆ. ಸೊ ಅದನ್ನು ತಿಳ್ಕೊಳ್ಳೋದು ತುಂಬ ಉತ್ತಮ. ಮುಂಬರುವಂಥ ಎಕ್ಸಾಮ್ಸಲ್ಲಿ ಕೂಡ ಕೇಳ್ಬೋದು. ನೆಕ್ಸ್ಟು ನೇಮ್ ದ ಡೆಲ್ಲಿ ಸುಲ್ತಾನ್ ಹೂ ಸ್ಟೇಡ್ ಇನ್ ಸ್ವರ್ಗದ್ವಾರಿ ಆನ್ ದ ಬ್ಯಾಂಕ್ಸ್ ಆಫ್ ದ ಗಂಗಾ ರಿವರ್ ನಿಯರ್ ದ ಕನೌಜ್ ಫಾರ್ ಅ ಪೀರಿಯಡ್ ಆಫ್ 2.5 years. ಸೊ ಯಾವೊಬ್ಬ ದೊರೆ, ಡೆಲ್ಲಿ ಸುಲ್ತಾನರ ದೊರೆ ಸ್ವರ್ಗದಾರಿಯಲ್ಲಿ ಉಳ್ಕೊಂಡಿದ್ರು, 2.5 ವರ್ಷ ಉಳ್ಕೊಂಡಿದ್ರು ಅಂತ ಕೇಳ್ತಾರೆ. ಇದ್ರ ಹಿಂದೆ ಕಥೆ ಇದೆ. ಏನಪ್ಪ ಅಂತಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ ಒಂದು ಆ ಟೈಮಲ್ಲಿ ಏನಾಗಿತ್ತಂದರೆ ಒಂದು ಪ್ಲೇಗ್ ಅನ್ನೋ ರೋಗ ಬರುತ್ತೆ ಡೆಲ್ಲಿ ಸುತ್ತಮುತ್ತಲ. ಸೊ ಅವನೇನು ಮಾಡ್ತಾನೆ, ಈ ಒಂದು ಸ್ವರ್ಗದಾರಿ ಅನ್ನೋಂಥ ಒಂದು ಊರಲ್ಲಿ ಉಳ್ಕೊಳ್ತಾನೆ 2.5 ವರ್ಷ. ಸೊ ಆ ಕ್ವಶನೇ ಇಲ್ಲಿ ಕೇಳಿದ್ದಾರೆ, ಮೊಹಮ್ಮದ್ ಬಿನ್ ತುಗ್ಲಕ್. ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಗ್ಲಕ್. ಟು ವಿಚ್ ಸಿಟಿ ಆಫ್ ದ ಕರ್ನಾಟಕ ಡಿಡ್ ದ ನೆಕ್ಸ್ಟ್ 23ನೇ ಕ್ವಶನು. ಟು ವಿಚ್ ಸಿಟಿ ಆಫ್ ದ ಕರ್ನಾಟಕ ಡಿಡ್ ಬುದ್ಧಿಸ್ಟ್ ಮಾಂಕ್ ಟೆರಾರಿ ಕಟ್ ಆಫ್ ಅಶೋಕಸ್ ಟೈಮ್ ಕಮ್ ಫಾರ್ ವಿದ್ಯಾ ಪ್ರಸಾರ. ಒಂದು ವಿದ್ಯೆಯನ್ನು ಪ್ರಸಾರ ಮಾಡಲಿಕ್ಕೆ ಅಶೋಕನ ಒಂದು ಬೌದ್ಧ ಗುರುಗಳಾದಂಥ ಟೆರಾರಿ ಕಟ್ ಎಲ್ಲಿಗೆ ಬಂದಿದ್ದರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಬನವಾಸಿಗೆ ಬಂದಿದ್ದರು ಅವರು. ಸೊ ಇಬ್ಬರು ಬರ್ತಾರೆ, ಒಬ್ಬರು ರಕ್ಕತ ಅಂತೇಳಿ, ಇನ್ನೊಬ್ಬರು ಮಹಾದೇವ ಅಂತ ಹೇಳ್ಬಿಟ್ಟು. ಸೊ ಅವು ಇಲ್ಲಿ ಮೆನ್ಷನ್ ಮಾಡಿರೋಂಥ ಟೆರರಿಕತ್ ಅಂದರೂ ಒಂದೇ ಅಥವಾ ರಕ್ಕತ ಅಂದರೂ ಒಂದೇ. ಸೊ ಅವ್ರು ಎಲ್ಲಿಗೆ ಬಂದಿದ್ರು ಅಂದರೆ ಬೌದ್ಧ ಗುರು ಬನವಾಸಿಗೆ ಬಂದಿದ್ದರು. ಓಕೆ, ನೆಕ್ಸ್ಟ್ 24th ಕ್ವಶನ್. Deccan Muslim state which declared Hindvi or Deccani Urdu as the official language of the state instead of Persian was. ಅಂದರೆ ದಕ್ಕನಲ್ಲಿ ಆಳುವಾಗ ಯಾವೊಂದು ದಕ್ಕನ್ ಮನೆತನವು ಉರ್ದುವನ್ನು ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್, ಒಂದು ಆಡಳಿತ ಭಾಷೆಯನ್ನಾಗಿ ಅನೌನ್ಸ್ ಮಾಡುತ್ತೆ. ಸೊ ಅದು ಯಾವುದಂತ ಕೇಳಿದರೆ ಅದು ಬಿಜಾಪುರ್. ದಕ್ಕನಿನ ಒಂದು ಮನೆತನ ಉರ್ದುವನ್ನು ಒಂದು ಆಡಳಿತ ಭಾಷೆನೇ ಘೋಷಣೆ ಮಾಡುತ್ತೆ. ಅದು ಯಾವ ದೊರೆಯಪ್ಪ ಅಂತಂದರೆ ಇಬ್ರಾಹಿಂ ಆದಿಲ್ ಶಾ. ಇಬ್ರಾಹಿಂ ಆದಿಲ್ ಶಾ ಇದನ್ನು ಅನೌನ್ಸ್ ಮಾಡ್ತಾನೆ. ಇದು ಇಂಪಾರ್ಟೆಂಟ್. ಇನ್ ವಿಚ್ ಆಫ್ ದ ಫಾಲೋಯಿಂಗ್ 25ನೇ ಕ್ವಶನ್ನು. 25th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜಸ್ ದ ಜಾತಕಾಸ್ ವೇರ್ ಕಂಪೋಸ್ಡ್. ಜಾತಕಾಸ್ ಅಂದರೆ ಏನಂತ ಫಸ್ಟ್ ಗೊತ್ತಿರಬೇಕಂದ್ರೆ ಒಂದು ಬುದ್ಧನ ಬಗ್ಗೆ ಹೇಳುವಂಥ ಒಂದು ಕಥೆಗಳನ್ನು ಹೇಳುವಂಥ ಒಂದು ಪುಸ್ತಕಗಳಾಗಿರುತ್ತೆ. ಇದನ್ನು ಜನರಲಿ ಯಾವ ಭಾಷೆಯಲ್ಲಿ ಬರೆದಿರ್ತಾರೆ ಅಂತಂದರೆ ಪಾಲಿ ಭಾಷೆಯಲ್ಲಿ ಬರೆದಿರ್ತಾರೆ. ಸುತ್ತ ಪೀಠಕ ಅಂತ ಬರುತ್ತೆ. ಈ ಸುತ್ತ ಪೀಠಕದಲ್ಲಿ ಜಾತಕಗಳನ್ನು ಮೆನ್ಷನ್ ಮಾಡಿರ್ತಾರೆ. ಸುತ್ತ ಪೀಠಕ ಪಾಲಿ ಭಾಷೆಯಲ್ಲಿ ಅದನ್ನು ಬರೆದಿದ್ದರು. ನೆಕ್ಸ್ಟ್ 26th ಕ್ವಶನ್. ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಬೈ ದ ಗಾಂಧಿ ಟು ಪ್ರೆಷರೈಸ್ ದ ಬ್ರಿಟಿಷ್ ಟು ಕನ್ಸಿಡರ್ ಸರ್ಟೆನ್ ಡಿಮ್ಯಾಂಡ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್ ಇನ್ಕ್ಲೂಡೆಡ್ ಇನ್ ದೋಸ್ ಡಿಮ್ಯಾಂಡ್ಸ್. ಸೊ ಇದು ಪ್ಯೂರ್ಲಿ ಕ್ವಶನ್ನು ಅಸಹಕಾರ ಚಳವಳಿ ಬಗ್ಗೆ ಇದೆ. ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಸಹಕಾರ ಅಥವಾ NCM, ನಾನ್ ಕೋಆಪರೇಷನ್ ಮೂವ್ಮೆಂಟ್. ಸೊ 1920ನೇ ಒಂದು 1920s ಟೈಮಲ್ಲಿ ಇದು ಆರಂಭ ಆಗುತ್ತೆ. ಸೊ ಇಲ್ಲಿ ಕೆಳಗಿನಗಳಲ್ಲಿ ಯಾವುದು ಡಿಮ್ಯಾಂಡ್ ಆಗಿರಲಿಲ್ಲ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಏನಾಗಿತ್ತು, ಪಂಜಾಬಲ್ಲಿ ಆದಂಥ ಜಲಿಯನ್ವಾಲಾಬಾಗ್ ಆದಂಥ ಘಟನೆಗಳ ಒಂದು ಅದನ್ನು ಸರಿಪಡಿಸ್ಬೇಕಂತೇಳಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಮಾಡಿದರು. ಅದು ಕರೆಕ್ಟು. ರೆಮಿಡಿಂಗ್ ದ ಖಿಲಾಫತ್ ಖಿಲಾಫತ್ ಮುಸ್ಲಿಮನ್ನು ನಡೆಸ್ಕೊಂಡಂಥ ರೀತಿ ಸರಿಯಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಮೊದಲನೇ ಮಹಾಯುದ್ಧದಲ್ಲಿ ಅದನ್ನು ಸರಿಪಡಿಸ್ಬೇಕಂತೇಳಿ ಗಾಂಧೀಜಿಯವರು ಬೇಡಿಕೆಯನ್ನು ಇಟ್ಟಿದ್ರು. ಅದು ಕರೆಕ್ಟು.
ಸ್ಯಾಟಿಸ್ಫೈ ದ ನ್ಯಾಷನಲಿಸ್ಟ್ ಅರ್ಜ್ ಫಾರ್ ಸ್ವರಾಜ್, ಅಂದರೆ ಸ್ವರಾಜ್ನ ನೀಡಬೇಕಂತೇಳಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಕೂಡ ಆರಂಭ ಮಾಡಿದರು. ಅದು ಕೂಡ ಕರೆಕ್ಟು. ಅನ್ಯೂಲ್ಮೆಂಟ್ ಆಫ್ ದಿ ರೌಲತ್ ಆ್ಯಕ್ಟ್, ರೌಲತ್ ಆ್ಯಕ್ಟ್ಗೂ ಮತ್ತು ಈ ಅಸಹಕಾರ ಚಳವಳಿಗೂ ಸಂಬಂಧ ಇಲ್ಲ. ಸೊ ಇಲ್ಲಿ ತಪ್ಪಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಅದು 4 ಆಪ್ಷನ್ 3. ಇಲ್ಲಿ ಕೇಳಿರೋದು ನಾಟ್ ಇನ್ಕ್ಲೂಡೆಡ್, ಅದನ್ನು ಸರಿಯಾಗಿ ಗಮನಿಸಬೇಕು. ನೆಕ್ಸ್ಟ್ 27th ಕ್ವಶನ್. ಬೆಂಗಳೂರು ವಾಸ್ ಗಿವನ್ ಆ್ಯಸ್ ಅ ಜಾಗೀರ್ ಟು ಶಹಾಜಿ ಇನ್ 1638 ಬೈ. ಬೆಂಗಳೂರನ್ನು 1638ರಲ್ಲಿ ಯಾರಿಗೆ ನೀಡಲಾಯಿತು ಅಂತ, ಯಾರಿಗೆ ನೀಡಿದರು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲೂ ಬೆಂಗಳೂರೊಂದು ಕತೆ ಇದೆ. ಅದು ಮೊದಲು ಏನಾಗುತ್ತೆ, ಒಬ್ಬ ಬಿಜಾಪುರದ ಸುಲ್ತಾನ ಶಹಾಜಿಗೆ ನೀಡ್ತಾನೆ, ಶಹಾಜಿ ಮತ್ತೇನು ಮಾಡ್ತಾನೆ, ಮೊಘಲರಿಗೆ ನೀಡ್ತಾನೆ, ಮೊಘಲರು ಮತ್ತೇನು ಮಾಡ್ತಾರೆ, ನಮ್ಮ ಚಿಕ್ಕದೇವರಾಜ ಒಡೆಯರಿಗೆ ನೀಡ್ತಾರೆ. ಸೊ ಅದು ಯಾರಪ್ಪ ಅಂತಂದರೆ ಮೊಹಮ್ಮದ್ ಆದಿಲ್ ಶಾಹಿ. ಸರಿಯಾದ ಉತ್ತರ ಮೊಹಮ್ಮದ್ ಆದಿಲ್ ಶಾಹಿ ಶಹಾಜಿಗೆ ನೀಡ್ತಾನೆ. ಶಹಾಜಿ ಏನು ಮಾಡ್ತಾನೆ, ಮೊಘಲರಿಗೆ ನೀಡ್ತಾನೆ. ಮೊಘಲರು ಏನು ಮಾಡ್ತಾರೆ, ಚಿಕ್ಕ ದೇವರಾಜ ಒಡೆಯರಿಗೆ ನೀಡ್ತಾರೆ. ಅದು ಎಷ್ಟಕ್ಕೆ 3 ಲಕ್ಷಕ್ಕೆ 3 ಲಕ್ಷಕ್ಕೆ ಚಿಕ್ಕದೇವರಾಜ ಒಡೆಯರಿಗೆ ನೀಡ್ತಾರೆ. ನೆಕ್ಸ್ಟ್ 28th ಕ್ವಶನ್. ಇದು ಹೊಂದಿಸಿ ಬರೆಯಿರಿ ಕ್ವಶನ್ನು. ಸೊ ಒಂದು ಕಡೆ ಹರಪ್ಪ ಸೈಟ್ಸ್ಗಳನ್ನು ಕೊಟ್ಟಿದ್ದಾರೆ, ಹರಪ್ಪ ತಾಣಗಳನ್ನು. ಇನ್ನೊಂದು ಸೈಡು ಅವುಗಳು ಯಾವ ನದಿಯ ದಡದ ಮೇಲಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡಬೇಕು. ಹರಪ್ಪ ಯಾವ ನದಿ ದಡದ ಮೇಲಿತ್ತು? ಓಕೆ. ಮೊಹೆಂಜೊದಾರೋ ಯಾವ ನದಿ ದಡದ ಮೇಲೆ ಬರುತ್ತೆ? ಕಾಲಿಬಂಗನ್ ಯಾವ ನದಿ ದಡದ ಮೇಲೆ ಬರುತ್ತೆ? ನೆಕ್ಸ್ಟು ರೋಪಾರ್ ಯಾವ ನದಿ ದಡದ ಮೇಲೆ ಬರುತ್ತೆ? ಸೊ ಬೇಸಿಕ್ ಐಡಿಯಾ ಇರಬೇಕು. ಸೊ ಇಲ್ಲಿ ಹರಪ್ಪ ಅನ್ನೋದು ರಾವಿ ನದಿಯ ದಡದ ಮೇಲೆ ಬರುತ್ತೆ. ಮೊಹೆಂಜೊದಾರೋ ಅನ್ನೋದು ಸಿಂಧು ನದಿಯ ದಡದ ಮೇಲೆ ಬರುತ್ತೆ. ಓಕೆ. ರೋಪಾರ್ ಅನ್ನೋದು ಪಂಜಾಬಲ್ಲಿರುವಂಥದ್ದು ಸಟ್ಲೇಜ್. ಕಾಲಿಬಂಗನ್ನು ಸರಸ್ವತಿ. ಓಕೆ, ಸರಿಯಾದ ಉತ್ತರ 4. ಇವು ಜನರಲ್ ಫ್ಯಾಕ್ಟ್ಸ್, ಇವುಗಳು ಗೊತ್ತಿರಲೇಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಕ್ವಶನ್ಸು ರಾಂಗ್ ಆಗಬಾರ್ದು. ಅರೇಂಜ್ ದ ಫಾಲೋಯಿಂಗ್ ಇವೆಂಟ್ಸ್ ಇನ್ ಕ್ರೊನಾಲಾಜಿಕಲ್ ಆರ್ಡರ್. ಬ್ಯಾಟಲ್ ಆಫ್ ತಲಕಾಡು, ಬ್ಯಾಟಲ್ ಆಫ್ ಕನ್ನೆಗಾಲ್, ಬ್ಯಾಟಲ್ ಆಫ್ ಸೊರಟೂರು, ಬ್ಯಾಟಲ್ ಆಫ್ ಕಲಿಯೂರು. ಸೊ ಇದು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕ್ವಶನ್ನು. ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಕೂಡ. KPSC ಎಕ್ಸಾಮ್ಸು ಮತ್ತು ಹಿಂದೆ ನಡೆದಂಥ KE ಎಕ್ಸಾಮ್ಸಲ್ಲೂ ಕೂಡ ಇದು ಬಂದಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ 1. ನೆಕ್ಸ್ಟ್ 30ನೇ ಕ್ವಶನ್. ವಿಚ್ ವಾಸ್ ದ ಇಂಪಾರ್ಟೆಂಟ್ ಸೆಂಟರ್ ಆಫ್ ಎಜುಕೇಷನ್ ಆಫ್ ದ ಚಾಲುಕ್ಯ ಪೀರಿಯಡ್? ವಿಚ್ ವಾಸ್ ದ ಇಂಪಾರ್ಟೆಂಟ್ ಸೆಂಟರ್ ಆಫ್ ಎಜುಕೇಷನ್? ಚಾಲುಕ್ಯ ಒಂದು ಕಾಲದಲ್ಲಿ ಯಾವೊಂದು ಕೆಳಗೆ ನೀಡಿರುವಂಥ ಯಾವೊಂದು ಸ್ಥಳವು ಒಂದು ಶಿಕ್ಷಣಕ್ಕೆ ಫೇಮಸ್ ಆದಂಥ ಸ್ಥಳ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಕೊಟ್ಟಿರೋಂಥ ಆಯ್ಕೆಗಳು ಲಕ್ಕುಂಡಿ, ಕುಕನೂರು, ಕಲ್ಯಾಣ, ಬಳಿಗಾಮೆ ಅಂತೇಳಿ. ಲಕ್ಕುಂಡಿ ಆ ಟೈಮಲ್ಲಿ ಏನಾಗಿತ್ತು, ಒಂದು ಟಂಕಶಾಲೆ ಆಗಿತ್ತು. ಅದು ಪ್ರಸಿದ್ಧವಾದಂಥ ಟಂಕಶಾಲೆ ಚಾಲುಕ್ಯನ್ ಪೀರಿಯಡಲ್ಲಿ. ಕುಕನೂರು ಮತ್ತು ಕಲ್ಯಾಣ ಸೊ ರಿಲಿವೆನ್ಸ್ ಇಲ್ಲ. ಸೊ ಸರಿಯಾದ ಉತ್ತರ ಬಳಿಗಾಮೆ. ಅಟ್ಲೀಸ್ಟ್ ಎಲಿಮಿನೇಷನ್ ಆದರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್, ಹೂ ಫೌಂಡೆಡ್ ದ ಫಸ್ಟ್ ಹಿಂದೂ ಫೀಮೇಲ್ ಸ್ಕೂಲ್ ಇನ್ ಕಲ್ಕತ್ತಾ? ಇದು ಮಾಡರ್ನ್ ಹಿಸ್ಟ್ರಿ ಕ್ವಶನ್ನು. ಸೊ ಕೋಲ್ಕತ್ತಾದಲ್ಲಿ ಹಿಂದೂ ಫೀಮೇಲ್ ಸ್ಕೂಲನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ದಾರೆ. ಒಂದು ಜ್ಯೋತಿಬಾ ಫುಲೆ, ಈಶ್ವರ್ಚಂದ್ರ ವಿದ್ಯಾಸಾಗರ್, JED ಅಥವಾ ಜಾನ್ ಬೆತುನೆ ಅಥವಾ ಮೆಕಾಲೆ ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ JED ಬೆತುನೆ. ಓಕೆ. ಸೊ ಈಶ್ವರ್ಚಂದ್ರ ವಿದ್ಯಾಸಾಗರ ಈ ಸ್ಕೂಲ್ಗೆ ಸೆಕ್ರೆಟ್ರಿಯಾಗಿ ಆಯ್ಕೆ ಆಗ್ತಾರೆ. ಸೊ ಅದು ಗೊತ್ತಿರಲಿ. ಇದನ್ನು ಆರಂಭ ಮಾಡಿದ್ದು ಯಾವಾಗ ಅಂದರೆ 1849ರಲ್ಲಿ ಕೋಲ್ಕತ್ತಾದಲ್ಲಿ ಆರಂಭ ಮಾಡ್ತಾರೆ. ಓಕೆ. ನೆಕ್ಸ್ಟ್ 32ನೇ ಕ್ವಶನು. ಹೂ ಸ್ಟೇಟೆಡ್ ದ್ಯಾಟ್ ಒನ್ ರಿಲಿಜನ್, ಒನ್ ಕಾಸ್ಟ್, ಒನ್ ಗಾಡ್ ಫಾರ್ ಮ್ಯಾನ್ಕೈಂಡ್?
ಸೊ ಆ ರೀತಿ ಹೇಳಿದವರು ನಾರಾಯಣ್ ಗುರು ಅಂತೇಳಿ. ಸರಿಯಾದ ಉತ್ತರ ನಾರಾಯಣ್ ಗುರು. ರಾಮಕೃಷ್ಣ ಪರಮಹಂಸ, ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಸಾಧಾರಣ ಅಯ್ಯಪ್ಪನ್ ಅಂತ ಹೇಳ್ಬಿಟ್ಟು ನಾರಾಯಣ್ ಗುರು ಅವರ ಶಿಷ್ಯ. ಅವರೊಂದು ಹೇಳ್ತಾರೆ, ನೋ ರಿಲಿಜಿಯನ್ ನೋ ಕಾಸ್ಟ್ ನೋ ಗಾಡ್ ಅಂತ ಹೇಳ್ತಾರೆ. ನೋ ರಿಲಿಜನ್ ನೋ ಕಾಸ್ಟ್ ನೋ ಗಾಡ್ ಅಂತ ಹೇಳಿದವ್ರು ಯಾರಂತ ಕೇಳ್ತಾರೆ ಕೂಡ ಸಾಧಾರಣ ಅಯ್ಯಪ್ಪನ್. ನಾರಾಯಣ್ ಗುರು ಅವರು ಶ್ರೀ ನಾರಾಯಣ್ ಗುರು ಧರ್ಮ ಪರಿಪಾಲನಾ ಅಂತೇಳಿ ಒಂದು ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. ಓಕೆ, 1901ರಲ್ಲಿ. ಸೊ ಇದು ಗೊತ್ತಿರಲಿ. ನೆಕ್ಸ್ಟ್, ಹೂ ಎಸ್ಟಾಬ್ಲಿಷ್ ದ ಕರ್ನಾಟಕ ಡ್ರಾಮಾ ಕಂಪನಿ ಅಟ್ ಗದಗ್ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ 3 ಸುಂತ ಕವಿ ಅಂತ ಹೇಳ್ಬಿಟ್ಟು ಒಂದು ಕರ್ನಾಟಕ ಡ್ರಾಮಾ ಕಂಪ್ನಿಯನ್ನು ಆರಂಭ ಮಾಡ್ತಾರೆ. ಆ್ಯಕ್ಚುಲಿ ಅದು ಶಾಂತ ಕವಿ ಆಗಬೇಕು. ಸರಿಯಾದ ಉತ್ತರ 3. ನೆಕ್ಸ್ಟ್, ಐಡೆಂಟಿಫೈ ದ ರಾಂಗ್ಲಿ ಮ್ಯಾಚ್ಡ್ ಪೇರ್. ಸರಿ ಹೊಂದಿಲ್ಲದ ಒಂದು ಆಯ್ಕೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಫ್ರೆಂಚ್ ಪಾಂಡಿಚೇರಿಯಲ್ಲಿದ್ದರು, ಇಂಗ್ಲೀಷ್ ಕಲ್ಕತ್ತಾದಲ್ಲಿದ್ದರು, ಪೋರ್ಚುಗೀಸ್ ಅರ್ಕಾಟಲ್ಲಿದ್ದರು, ಡಚ್ ಪುಲಿಕಾಟಲ್ಲಿದ್ದರು. ಸೊ ಇವು ನಮಗೆ ಆ ಒಂದು ಏನು ವಸಾಹತುಶಾಹಿಗಳು ಏನು ಬರ್ತಾವಲ್ಲ, ಅವುಗಳು ಎಲ್ಲೆಲ್ಲಿ ಬಂದು ತಮ್ಮ ಫ್ಯಾಕ್ಟ್ರಿಗಳನ್ನಾಗಿರಲಿ ಅಥವಾ ತಮ್ಮ ಆಡಳಿತ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರು ಅದು ನಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನೋಡೋದಾದ್ರೆ ಫ್ರೆಂಚ್ ಪಾಂಡಿಚೇರಿಯಲ್ಲಿ ಬಂದರು, ಅದು ಕರೆಕ್ಟಾಗಿದೆ. ಇಂಗ್ಲೀಷು ಕಲ್ಕತ್ತಾಗೆ ಬಂದರು, ಅದು ಕರೆಕ್ಟ್ ಇದೆ. ಪೋರ್ಚುಗೀಸ್ ಅರ್ಕಾಟಿಗೆ ಬಂದರು, ಇದು ಕರೆಕ್ಟೇ ಇಲ್ಲ ಅಥವಾ ಇದೆಯಾ ಆಮೇಲೆ ನೋಡೋಣ. ಇದೊಂದು ವೆರಿಫೈ ಮಾಡಿಬಿಟ್ಟು, ಸೊ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಕೊಟ್ಟಿರುವಂಥ 4 ಆಯ್ಕೆಯಲ್ಲಿ 3 ವೆರಿಫೈ ಮಾಡಿದಾಗ 4ನೇದು ನಮಗೆ ಗೊತ್ತಿಲ್ಲ ಅಂದರೂ ಕೂಡ ಅದೇ ಸರಿಯಾದ ಅಥವಾ ಅದೇ ಒಂದು ನಮ್ಗೆ ಆನ್ಸರ್ ಆಗಿರುತ್ತೆ. ಸೊ ಅಟ್ಲೀಸ್ಟ್ ಅದನ್ನಾದರೂ ಮಾಡ್ಬೇಕು. ಡಚ್ ಪುಲಿಕಾಟಿಗೆ ಬಂದಿದ್ರು, ಅದು ಕರೆಕ್ಟ್ ಇದೆ. ಸೊ ಪೋರ್ಚುಗೀಸ್ ಬಂದದ್ದು ಗೋವಾ, ಕೊಚ್ಚಿನ್, ಆಲ್ಮೋಸ್ಟ್ ಪಶ್ಚಿಮ ಕರಾವಳಿ ತೀರಗಳಲ್ಲಿ ತಮ್ಮ ಆಡಳಿತ ಕೇಂದ್ರಗಳನ್ನು ಅಥವಾ ಪೋರ್ಟ್ಗಳನ್ನು, ಬಂದರುಗಳನ್ನು ಅವರು ನಿರ್ಮಾಣ ಮಾಡ್ಕೊಂಡಿದ್ರು. ಸೊ ಒಂದು ಆಯ್ಕೆ ಯಾವುದಂದರೆ ಸರಿಯಾದ ಉತ್ತರ ಪೋರ್ಚುಗೀಸ್ ಅರ್ಕಾಟಿಗೆ ಆಗಿಲ್ಲ, ಅಥವಾ 3ನೇ ಆಯ್ಕೆ. 35 ಥ್ರೂ ವಿಚ್ ಅಮೆಂಡ್ಮೆಂಟ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್. ಸೊ ಆಗಲೇ ಹೇಳ್ದಂಗೆ GST ಆಗಲೇ ಚರ್ಚೆ ಮಾಡಿದ್ವಲ್ಲ, ಫ್ಯಾಕ್ಟ್ಗಳು ಗೊತ್ತಿರ್ಬೇಕಂತೇಳಿ. ಸೊ GST ಯಾವ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಬಂದು ಅಂತ ಕೇಳಿದ್ದಾರೆ, 101. ನೆಕ್ಸ್ಟ್, ಆರ್ಟಿಕಲ್ 338 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ರಿಲೇಟೆಡ್ ಟು ಅಂತ ಕೇಳಿದ್ದಾರೆ. ಎದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ, 338. ಸೊ ಒಂದು ಸಂವಿಧಾನಬದ್ಧ ಒಂದು ಸಂಸ್ಥೆಗೆ ಸಂಬಂಧಿಸಿದೆ ಇದು. ಸೊ ಹಾಗಿದ್ದರೆ ಇವೆರಡು ಎಲಿಮೆಂಟ್ ಆಗುತ್ತೆ. ಯಾವುದು, ನ್ಯಾಷನಲ್ ಕಮಿಷನ್ ಫಾರ್ ವುಮನ್, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್, ಇವೆರಡೂ ಕೂಡ ಸಂವಿಧಾನಬದ್ಧ ಅಲ್ಲದ ಅಥವಾ ಶಾಸನಬದ್ಧ ಸಂಸ್ಥೆಗಳು. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ನ್ಯಾಷನಲ್ ಕಮಿಷನ್ ಫಾರ್ SCs. ಯಾಕಂದರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 338B ಒಂದು ಆರ್ಟಿಕಲ್ ಇದೆ. ನೆಕ್ಸ್ಟ್ 37, ಐಡೆಂಟಿಫೈ ದ ಇನ್ಕರೆಕ್ಟ್ ಇವೆಂಟ್ ರಿಗಾರ್ಡಿಂಗ್ ದ ಬೆಲ್ಗಾಮ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್. ಬೆಲ್ಗಾಮಲ್ಲಿ ನಡೆದಂಥ ಒಂದು ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ತಪ್ಪಾದ ಆಯ್ಕೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯನ್ನು ವಹಿಸಿದ್ರು, ಕರೆಕ್ಟು. ದ ವೆನ್ಯೂ ಆಫ್ ದಿಸ್ ಸೆಷನ್ ವಾಸ್ ನೇಮ್ಡ್ ಆಸ್ ದ ವಿಜಯನಗರ. ಆ ಒಂದು ನಡೆದಂಥ ಸ್ಥಳ ವಿಜಯನಗರ ಎಂದು ಹೆಸರು ಕೊಟ್ಟಿದ್ದರು. ನೆಕ್ಸ್ಟು, ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ವಾಸ್ ಎಸ್ಟಾಬ್ಲಿಷ್ಡ್. ಈ ಟೈಮಲ್ಲಿ ಎಸ್ಟಾಬ್ಲಿಷ್ ಆಯಿತು ಅಂತ ಕೇಳಿದ್ದಾರೆ, ಅದನ್ನು ನೋಡೋಣ. ಉದಯವಾಗಲಿ ಚಲೋ ಕನ್ನಡ ನಾಡು ಸಾಂಗ್ ವಾಸ್ ಸಂಗ್ ಫಾರ್ ದ ಫಸ್ಟ್ ಟೈಮ್. ಸೊ ಇಲ್ಲೇ ಉದಯವಾಗಲಿ ಚಲುವ ಕನ್ನಡ ನಾಡು, ಅದು ಹುಯಿಲ್ಗೋಳ್ ನಾರಾಯಣರಾವ್ ಬರೆದಂಥ ಈ ಒಂದು ಗೀತೆಯನ್ನು ಫಸ್ಟ್ ಟೈಮ್ ಇಲ್ಲಿ ಹಾಡಿದ್ರು ಅಂತ ಕೇಳಿದ್ರೆ, ಅದು ಕೂಡ ಕರೆಕ್ಟ್ ಇದೆ. ಸೊ ತಪ್ಪಾದ ಉತ್ತರ ಯಾವುದಂದರೆ, ತಪ್ಪಾದ ಆಯ್ಕೆ KPCC ಸ್ಥಾಪನೆಯಾಗಿದ್ದು 1921ರಲ್ಲಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಆ್ಯಕ್ಟ್ಸ್ ಬಿಲಾಂಗ್ಸ್ ಟು ಲಾರ್ಡ್ ರಿಪ್ಪನ್ ಅಂತ ಕೇಳಿದ್ದಾರೆ.
ಸೊ 38ನೇದಕ್ಕೆ ಒಂದು ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 3ನೇ ಆಯ್ಕೆ ACD. ಸೊ ಒಂದು ಯಾವುದು ತಪ್ಪಾದ ಒಂದು ಅಥವಾ ಯಾವುದು ಸಂಬಂಧ ಇಲ್ದಿರೋ ಆಯ್ಕೆ ಯಾವುದಪ್ಪ ಅಂತಂದರೆ ಕಲ್ಕತ್ತಾ ಕಾರ್ಪೊರೇಷನ್ ಆ್ಯಕ್ಟ್. ಇದು ರಿಪ್ಪನ್ಗೆ ಅಂದರೆ ರಿಪ್ಪನ್ ಕಾಲದಲ್ಲಿ ರಿಪ್ಪನ್ ಮಾಡದಿರುವಂಥ ಒಂದು ಕಾಯ್ದೆ ಇದು. 39 ಕ್ವಶನ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಡ್ಯುಯಲ್ ಗೌರ್ಮೆಂಟ್ ಇನ್ ಬೆಂಗಾಲ್. ಡ್ಯುಯಲ್ ಗೌರ್ಮೆಂಟ್ ಬಗ್ಗೆ ರಾಬರ್ಟ್ ಕ್ಲೈವ್ ಆರಂಭ ಮಾಡಿದಂಥ ಒಂದು ಡ್ಯುಯಲ್ ಗೌರ್ಮೆಂಟ್ ಅನ್ನೋ ಬಗ್ಗೆ ಆಯ್ಕೆಗಳನ್ನು ಕೇಳಿದ್ದಾರೆ. ಡ್ಯುಯಲ್ ಗೌರ್ಮೆಂಟ್ ವಾಸ್ ಇನಿಷಿಯೇಟೆಡ್ ಬೈ ರಾಬರ್ಟ್ ಕ್ಲೈವ್, ಕರೆಕ್ಟು. ಇಟ್ ಇನ್ಕ್ಲೂಡ್ಸ್ ದಿವಾನಿ ಆ್ಯಂಡ್ ನಿಜಾಮತ್ ರೈಟ್ಸ್, ಅದು ಕೂಡ ಸರಿಯಾದ ಒಂದು ಹೇಳಿಕೆ. ದ ಸಿಸ್ಟಮ್ ಹೆಲ್ಡ್ ಎ ಗ್ರೇಟರ್ ಅಡ್ವಾಂಟೇಜ್ ಟು ದ ಕಂಪ್ನಿ. ಹೌದು, ಯಾಕಂದರೆ ಕಂಪ್ನಿಗೆ ಲಾಭ ಮಾಡ್ಕೊಳ್ಳೋಕ್ಕೋಸ್ಕರನೇ ಒಂದು ಈ ಪದ್ಧತಿಯನ್ನು ಆರಂಭ ಮಾಡಿದ್ದು. ದ ಸಿಸ್ಟಮ್ ಕೇರ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ವೆಲ್ಫೇರ್ ಆಫ್ ದ ಪಬ್ಲಿಕ್ ವೆಲ್ಫೇರ್ಗೆ ಬ್ರಿಟಿಷರು ಯಾವತ್ತೂ ಅಷ್ಟು ಒತ್ತು ಕೊಟ್ಟಿರಲಿಲ್ಲ, ತಮ್ಮ ವೆಲ್ಫೇರ್ಗೆ ಮಾತ್ರ ಒತ್ತನ್ನು ನೀಡಿದರು. ಸೊ ತಪ್ಪಾದ ಆಯ್ಕೆ ಅಂದರೆ ಇದು. ಸೊ ಸರಿಯಾದ ಆಯ್ಕೆಗಳು 1, 2, 3 ಮಾತ್ರ. ನೆಕ್ಸ್ಟ್, ಹೂ ವಾಸ್ ಕಾಲ್ಡ್ ಆಸ್ ದ ಕ್ವೀನ್ ಆಫ್ ಪೆಪ್ಪರ್ ಬೈ ದ ಪೋರ್ಚುಗೀಸು ಕಾಳು ಮೆಣಸಿನ ರಾಣಿ ಅಂತೇಳಿ ಯಾರನ್ನ ಕರೆದ್ರು ಅಂತ ಕೇಳಿದ್ದಾರೆ. ಸೊ ಇದು ಮೋಸ್ಟ್ ರಿಪೀಟೆಡ್ ಕ್ವಶನು. ಚೆನ್ನಭೈರಾದೇವಿ. 40ನೇದು 2ನೇ ಆಯ್ಕೆ ಸರಿಯಾದ ಆಯ್ಕೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಕಮಿಟೀಸ್. ಪಬ್ಲಿಕ್ ಅಕೌಂಟ್ ಕಮಿಟಿ ಕನ್ಸಿಸ್ಟ್ ಆಫ್ 22 ಮೆಂಬರ್ಸ್. ಹೌದು, ಪಬ್ಲಿಕ್ ಅಕೌಂಟ್ ಕಮಿಟಿ ಏನು ಪಾರ್ಲಿಮೆಂಟ್ ಕಮಿಟಿಯಲ್ಲಿ ಬರುತ್ತಲ್ಲ, ಇದು ಪಾಲಿಟಿಕ್ಸ್ ಸಂಬಂಧಪಟ್ಟಂಥ ಕ್ವಶನ್ನು. ಸೊ 22 ಜನ ಇರ್ತಾರೆ, ಅದು ಸರಿಯಾದ ಆಯ್ಕೆ. ಎಸ್ಟಿಮೇಟ್ ಕಮಿಟಿ ಆಫ್ ಆಲ್ ಮೆಂಬರ್ಸ್ ಆರ್ ಫ್ರಮ್ ದ ರಾಜ್ಯಸಭಾ ಓನ್ಲಿ. ಸೊ ಇದನ್ನು ನೋಡಬೇಕು, ಅಂದರೆ ಫ್ಯಾಕ್ಟ್ ಮುಖಾಂತರನೇ ಅದನ್ನು ಚೆಕ್ ಮಾಡಬೇಕು. ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ ಕನ್ಸಿಸ್ಟ್ ಆಫ್ 22 ಮೆಂಬರ್ಸ್, ಅದು ಸರಿಯಾದ ಆಯ್ಕೆ. ಎಸ್ಟಿಮೇಟ್ ಕಮಿಟಿ ಕನ್ಸಿಸ್ಟ್ ಆಫ್ 30 ಮೆಂಬರ್ಸ್, ಇದು ಕೂಡ ಸರಿಯಾದ ಆಯ್ಕೆ. ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಬರುವಂಥ 3 ಕಮಿಟಿಯಲ್ಲಿ ಅತಿ ದೊಡ್ಡ ಒಂದು ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ ಕಮಿಟಿ ಯಾವುದಪ್ಪ ಅಂತಂದರೆ ಅದು ಎಸ್ಟಿಮೇಟ್ ಕಮಿಟಿ. ಸೊ ಇಲ್ಲಿ ತಪ್ಪಾದ ಉತ್ತರ ಎಸ್ಟಿಮೇಟ್ ಕಮಿಟಿ ಅಂದರೆ ಸರಿಯಾದ ಆಯ್ಕೆ. ರಾಜ್ಯಸಭಾದಿಂದ ಮಾತ್ರ ಅಂತ ಹೇಳಿದರೆ, ಇಲ್ಲಿ ರಾಜ್ಯಸಭಾ ಮತ್ತು ಲೋಕಸಭಾದಿಂದ ಎರಡನ್ನ ಸೇರಿಸಿ 30 ಸದಸ್ಯರು ಇರ್ತಾರೆ. ಕನ್ಸಿಡರ್ ದ ಫಾಲೋವಿಂಗ್ ಕಮಿಟೀಸ್ ವಿಚ್ ಆರ್ ಅಪಾಯಿಂಟೆಡ್ ರಿಗಾರ್ಡಿಂಗ್ ದ ಪಂಚಾಯತ್ ರಾಜ್ ಸಿಸ್ಟಮ್. ಅಮಂಗ್ ದೀಸ್ ಸೆಲೆಕ್ಟ್ ದ ಆನ್ಸರ್ ವಿಚ್ ಹ್ಯಾಸ್ ಅ ಕ್ರೊನಾಲಜಿಕಲ್ ಆರ್ಡರ್. ಒಂದು ಕಾಲಾನುಕ್ರಮದಲ್ಲಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಥ ಕಮಿಟಿಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ವಿ ಆರ್ ರಾವ್ 1960ರಲ್ಲಿ ನೇಮಕ ಮಾಡಿದಂಥ ಕಮಿಟಿ. ನೆಕ್ಸ್ಟು ಗಾಡ್ಗಿಲ್ ಕಮಿಟಿ 1988ರಲ್ಲಿ ನೇಮಕ ಮಾಡಿದಂಥ ಕಮಿಟಿ. ರಾಮಚಂದ್ರನ್ ಕಮಿಟಿ 1966ರಲ್ಲಿ. LM ಸಿಂಘ್ವಿ ಕಮಿಟಿ 1963ರಲ್ಲಿ ನೇಮಕ ಮಾಡಿದಂಥ ಕಮಿಟಿ. ಸೊ ಇವುಗಳ ಮೇರೆಗೆ ಕಾಲಾನುಕ್ರಮ ಸರಿಯಾದ ಆಯ್ಕೆ ಯಾವುದಪ್ಪ ಅಂತಂದರೆ 2 ACDP. ನೆಕ್ಸ್ಟ್, ನೇಮ್ ದ ಲೀಡರ್ಸ್ ಹೂ ಇಂಟ್ರೊಡ್ಯೂಸ್ ದ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್. ಅಲಿಪ್ತ ಒಂದು ಚಳವಳಿಯನ್ನು ಆರಂಭ ಮಾಡಿದಂಥ ನಾಯಕರು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು, ಆ ಒಂದು ಚಳವಳಿಯಲ್ಲಿ ಜವಾಹರ್ಲಾಲ್ ನೆಹರು ಕೂಡ ಇದ್ದರು ಅಂತೇಳಿ. ಸೊ ಅವ್ರ ಹೆಸರು ಎಲ್ಲೆಲ್ಲಿದೆ ಅಂತ ನೋಡ್ಕೋಬೇಕು. ಸೊ ಹೆಸರು ಎಲ್ಲಿಲ್ವೋ ಅದು ತಪ್ಪು, 3 ಕಡೆ ಇದೆ. ಸೊ ಇನ್ನೊಂದು ನೋಡೋದಾದರೆ ಜೌ ಎನ್ಲಾಯ್ ಅಂತೇಳಿ ಚೀನಾದ ಲೀಡರು. ಚೀನಾದ ಯಾವುದೇ ಲೀಡರ್ ಕೂಡ ಅಲಿಪ್ತ ನೀತಿಗೆ ಸಪೋರ್ಟನ್ನು ಮಾಡಲಿಲ್ಲ. ಸೊ ಹಾಗಿದ್ದರೆ 2 ಆಪ್ಷನ್ನು ಹೆಲ್ಮೆಟ್. ಸೊ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು, ನಾಸಿರ್ ಮತ್ತು ಟಿಟೋ ಅಂತ ಹೇಳ್ಬಿಟ್ಟು. ಸೊ ನಮಗೆ ಗೊತ್ತಿಲ್ಲ ಅಂದರೂ ಕೂಡ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಕೂಡ ನಾವು ಉತ್ತರವನ್ನು ನೀಡ್ಬೋದು ಅಥವಾ ಉತ್ತರವನ್ನು ಕಂಡುಹಿಡ್ಕೋಬೋದು. ವಿಚ್ ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್ ಫಾರ್ ದ ಫಸ್ಟ್ ಟೈಮ್ ಟು ಸ್ಟಡಿ ದ ಲಿಂಗ್ವಿಸ್ಟಿಕ್ ಪ್ರೊವಿನ್ಸಸ್. ಒಂದು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ಸ್ಥಾಪನೆ ಮಾಡಬೇಕಂತೇಳಿ ಅದನ್ನು ಅಧ್ಯಯನ ಮಾಡಲಿಕ್ಕೆ ಸ್ಥಾಪನೆ ಮಾಡಿದಂಥ ಸಮಿತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಸಮಿತಿ ಯಾವುದಪ್ಪ ಅಂತಂದರೆ SK ದಾರ್ ಕಮಿಟಿ. 1948ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. JVP ಕೂಡ 1948ರಲ್ಲಿ. ಫಸಲ್ ಕಮಿಷನ್ನು 1957ರಲ್ಲಿ. ಸರ್ಕಾರಿಯ ಕಮಿಷನು 1983.
ಸೊ ಇದು ನಮಗೆ ಗೊತ್ತಿರಬೇಕು. ಫಜಲ್ ಅಲಿ ಕಮಿಷನ್ ಒಂದು ಆಧಾರದ ಮೇರೆಗೆ ಆಂಧ್ರ ಪ್ರದೇಶ ಉಗಮ ಆಗುತ್ತೆ. ಭಾಷೆಗಳ ಆಧಾರದ ಮೇಲೆ ಒಂದು ವಿಂಗಡಣೆ ಮಾಡ್ಬೋದು ಅಂತೇಳಿ ಅವರು ರೆಕಮೆಂಡೇಷನನ್ನು ಮಾಡ್ತಾರೆ. ವಾಟ್ ಈಸ್ ದ ನೇಮ್ ಆಫ್ ದ ಮಿಕ್ಸ್ಡ್ ಫಾರ್ಮಿಂಗ್ ಇನ್ ವಿಚ್ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ಆರ್ ಗ್ರೋನ್ ಬಿಟ್ವೀನ್ ದ ರೋಸ್ ಆಫ್ ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್? ಅಂದರೆ ಅತಿ ಅವಧಿಯನ್ನು ಹೊಂದಿರತಕ್ಕಂಥ ಬೆಳೆಗಳ ನಡುವೆ ಕಡಿಮೆ ಅವಧಿಯ ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಸೊ ಅದು ಆ ಒಂದು ಪದ್ಧತಿಗೆ ಹೆಸರೇನಂತ ಕೇಳ್ತಾ ಇದ್ದಾರೆ. ಅದು ಕ್ಯಾಚ್ ಕ್ರಾಪ್ಸ್ ಅಂತ ಕರೀತಾರೆ. ಕಡಿಮೆ ಅವಧಿ, ಅತಿ ಅವಧಿ ಇರುವಂಥ ಬೆಳೆಗಳ ನಡುವೆ ಕಡಿಮೆ ಅವಧಿಯ ಬೆಳೆಗಳನ್ನು ಬೆಳೆಯೋದಕ್ಕೆ ಕ್ಯಾಚ್ ಕ್ರಾಪ್ಸ್ ಅಂತ ಕರೀತಾರೆ. ಇಂಟಿಗ್ರೇಟೆಡ್ ಜುಡಿಷಿಯರಿ ಸಿಸ್ಟಮ್ ಇನ್ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಈಸ್ ಬಾರೋಡ್ ಫ್ರಮ್ ದ ವಿಚ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ದಾರೆ. ಇದು ಪಾಲಿಟಿ ಕ್ವಶನ್ನು. ಎರವಲು ಎಲ್ಲಿಂದ ಪಡೆಯಲಾಯಿತು? ಇಂಟಿಗ್ರೇಟೆಡ್ ಜುಡಿಷಿಯರಿ, ಒಂದು ಏಕತೆಯನ್ನು, ಸಂಕೀರ್ಣತೆಯನ್ನು ಹೊಂದಿರತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯನ್ನು ಎಲ್ಲಿಂದ ಪಡೆಯಲಾಯಿತು ಅಂತ ಕೇಳಿದ್ದಾರೆ. ಅದು ಸರಿಯಾದ ಉತ್ತರ ಇಂಗ್ಲೆಂಡ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ನೀವು ನೋಡಬೇಕು, ಅಮೇರಿಕಾದಿಂದ ಏನು ತೊಗೊಂಡಿವಿ, ಫ್ರಾನ್ಸಿಂದ ಏನು ತೊಗೊಂಡಿವಿ, ಐರ್ಲೆಂಡಿಂದ ಏನು ಎರವಲು ಪಡೆದಿದ್ದೀವಿ. ಸೊ ಅದನ್ನು ಒಂದು ಸರಿ ರಿವಿಷನ್ ಮಾಡ್ಕೋಬೇಕು. ಹೂ ಕ್ಯಾರೆಕ್ಟರೈಸಸ್ ದ ಇಂಡಿಯನ್ ಯೂನಿಯನ್ ಆ್ಯಸ್ ಅ ಫೆಡ್ರೇಷನ್ ವಿತ್ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ? ಸೊ ಯಾರು ಹೇಳಿದರು ಅಂತ ಕೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಕೆ.ಸಿ. ವೇರ್. ಸಾರಿ, ಕೆ.ಸಿ. ವೇರ್ ಅಲ್ಲ, ಐವರ್ ಜೆನ್ನಿಂಗ್ಸ್. ಸೊ ಹಾಗಿದ್ರೆ ಕೆ.ಸಿ. ವೇರ್ ಏನಂತ ಹೇಳಿದರು? ಭಾರತದ ವ್ಯವಸ್ಥೆ ಒಂದು ಕ್ವಾಸಿ ಫೆಡರಲ್ ವ್ಯವಸ್ಥೆ ಅಂತ ಹೇಳ್ತಾರೆ. ಕ್ವಾಸಿ ಫೆಡರಲ್, ಅರೆ ಸಂಯುಕ್ತ ವ್ಯವಸ್ಥೆ. ಗ್ರಾನ್ವಿಲೆ ಅಸ್ಟಿನ್ ಏನು ಹೇಳ್ತಾರೆ? ಇದೊಂದು ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳ್ತಾರೆ. ಕೋಆಪರೇಟಿವ್ ಫೆಡರಲಿಸಮ್. ಸೊ ಇದು ಗೊತ್ತಿರಲಿ, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇವು. ಕ್ವಾಸಿ ಫೆಡರಲ್ ಯಾರು ಹೇಳಿದರು ಅಂತ ಕೇಳ್ತಾರೆ? ಕೆ.ಸಿ. ವೇರ್ ಅವರು. ಗ್ರಾನ್ವಿಲೆ ಅಸ್ಟಿನ್ ಏನು ಹೇಳಿದ್ರು ಅಂತ ಕೇಳ್ತಾರೆ? ಕೋಆಪರೇಟಿವ್ ಫೆಡರಲಿಸಮನ್ನು ಹೇಳಿದರು. ಓಕೆ, 48ನೇ ಕ್ವಶನ್. ರಾಜ್ಯಸಭಾ ಹ್ಯಾಸ್ ಈಕ್ವಲ್ ಪವರ್ ವಿತ್ ಲೋಕಸಭಾ ಇನ್? ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ರಾಜ್ಯಸಭಾ ಮತ್ತು ಲೋಕಸಭಾ ಎರಡೂ ಈಕ್ವಲ್ ಪವರ್ ಇರುವಂಥ ಒಂದು ಆಯ್ಕೆ ಯಾವುದಂತ ಕೇಳ್ತಾ ಇದ್ದಾರೆ. ಅದು ಅಮೆಂಡಿಂಗ್ ದಿ ಕಾನ್ಸ್ಟಿಟ್ಯೂಷನನ್ನು ತಿದ್ದುಪಡಿ ಮಾಡುವಂಥದ್ದಲ್ಲಿ ರಾಜ್ಯಸಭೆಗೆ, ಲೋಕಸಭೆಗೆ ಎಷ್ಟು ಪವರ್ ಇದೆಯೋ ಅಷ್ಟೇ ರಾಜ್ಯಸಭೆ ಕೂಡ ಇರುತ್ತೆ. ಅದನ್ನು ಬಿಟ್ಟರೆ ಕ್ರಿಯೇಟಿಂಗ್ ದ ನ್ಯೂ ಆಲ್ ಇಂಡಿಯಾ ಸರ್ವಿಸ್ ಅಕಾರ್ಡಿಂಗ್ ಟು ಆರ್ಟಿಕಲ್ 312 ಪ್ರಕಾರ ರಾಜ್ಯಸಭಾದ ಮಾತ್ರ ಪವರ್ ಇರುತ್ತೆ. ರಿಮೂವಲ್ ಆಫ್ ದ ಗೌರ್ಮೆಂಟಲ್ಲಿ ಲೋಕಸಭಾದ ಪವರ್ ಜಾಸ್ತಿ ಇರುತ್ತೆ. ಅಂದರೆ ಇನಿಷಿಯೇಷನ್ ಅಲ್ಲೇ ಆಗಬೇಕಾಗತ್ತೆ, ಲೋಕಸಭೆದಲ್ಲೇ ಆರಂಭ ಆಗಬೇಕಾಗಿತ್ತು ಯಾವುದೋ ಒಂದು ಬಿಲ್ಲು. ನಮ್ಮ ಮನಿ ಬಿಲ್ ಮೇಲೆ ಲೋಕಸಭೆಗೆ ತುಂಬ ಪವರ್ ಇರುತ್ತೆ, ರಾಜ್ಯಸಭೆಗೇನು ಪವರ್ ಇರೋದಿಲ್ಲ. ಓಕೆ, ಸರಿಯಾದ ಉತ್ತರ 2. ವಿಚ್ ಈಸ್ ದ 49ನೇ ಕ್ವಶನು. ವಿಚ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವೆಸ್ಟರ್ನ್ ಘಾಟ್ಸ್? ಇದು ಸಿಂಪಲ್ ಆಗಿರುವಂಥ ಕ್ವಶನು, ಮೋಸ್ಟ್ ರಿಪೀಟೆಡ್ ಕ್ವಶನು. ಅಗಸ್ತ್ಯ ಮಲೆ, ಪುಷ್ಪಗಿರಿ, ಕುದುರೆಮುಖ, ಅನ್ನಾಮುಡಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಅನ್ನಾಮುಡಿ. ಅತಿ ಎತ್ತರ ಇರುವಂಥ ತುದಿ ಯಾವುದಂತ ಕೇಳಿದ್ದಾರೆ? ಅನ್ನಾಮುಡಿ. 2699 ಮೀಟರ್ ಇದೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ಬಾರ್ಡರ್ ಶೇರ್ ಮಾಡುವಂಥ ಒಂದು ಮೌಂಟೇನ್ ಪೀಕ್ ಇದು. ಬಟ್ ಪರ್ಟಿಕ್ಯುಲರಾಗಿ ಎಲ್ಲಿರೋದಂದರೆ ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅನ್ನಾಮುಡಿ. 50ನೇ ಕ್ವಶನ್ನು. ಹೀಟಿಂಗ್ ಅಪ್ ಡ್ಯಾಶ್ ಈಸ್ ಕನ್ಸಿಡರ್ ಆಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಕಾಜೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದ ಸಮ್ಮರ್ ಮಾನ್ಸೂನಲ್ ಸರ್ಕ್ಯುಲೇಷನ್ ಇನ್ ಇಂಡಿಯಾ? ಸೊ ಭಾರತದಲ್ಲಿ ಮಾನ್ಸೂನ್ ಟೈಮಲ್ಲಿ ಒಂದು ಹೀಟಿಂಗ್ ಫ್ಯಾಕ್ಟ್ರನ್ನು ನೀಡುವಂಥ ಕೆಳಗಿನ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ. ಅರಾವಳಿ ಮೌಂಟೇನ್ಗಳ ಅಥವಾ ಅರಾವಳಿ ಶ್ರೇಣಿಗಳ ಅಥವಾ ಟಿಬೇಟ್ ಪ್ರಸ್ಥಭೂಮಿಯ ಅಥವಾ ಗಂಗಾ ಪ್ರಸ್ಥಭೂಮಿನ ಅಥವಾ ಈಸ್ಟರ್ನ್ ಹಿಮಾಲಯ ಅಂದರೆ ಪೂರ್ವ ಹಿಮಾಲಯ ಶ್ರೇಣಿಗಳ ಅಂತ ಕೇಳಿದ್ದಾರೆ. ಸೊ ಹೀಟ್ ಒಂದು ಅದೇನು ಪಾಯಿಂಟ್ ಬಂದಿದೆಯಲ್ಲ, ಹೀಟಿಂಗ್ ಅಪ್ ದಿ, ಸೊ ಅದು ಎದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ ಟಿಬೇಟ್ ಪ್ರಸ್ಥಭೂಮಿಗೆ ಸಂಬಂಧಿಸಿದೆ. ಯಾಕಂದರೆ ಮಾನ್ಸೂನ್ ಎಂಟ್ರಿ ಆಗೋ ಟೈಮಲ್ಲಿ ಈ ಟಿಬೇಟ್ ಪ್ರಸ್ಥಭೂಮಿ ಮತ್ತು ಉತ್ತರ ಭಾರತದಲ್ಲಿ ಹೀಟ್ ಜಾಸ್ತಿ ಇರುತ್ತೆ. ಆ ಹೀಟ್ ಫ್ಯಾಕ್ಟ್ರ್ ಕಮ್ಮಿ ಆದರೆ ಮಾತ್ರ
ಆ ಲೋ ಪ್ರೆಷರ್ ಕಮ್ಮಿ ಆದರೆ ಮಾತ್ರ ಸೊ ಮಾನ್ಸೂನ್ ವಿನ್ಸು ಏನೋ ಸೌತ್ ವೆಸ್ಟ್ ವಿನ್ಸು ಅಂತ ಕರೀತಾರೆ. ಮುಂಗಾರು ಒಂದು ಏನಿದಾವಲ್ಲ, ಮುಂಗಾರು ಎಂಟ್ರಿ ಆಯಿತು ಕೇಳಕ್ಕೆ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಪ್ರಸ್ಥ ಭೂಮಿಯಲ್ಲಿ ತುಂಬ ಹೀಟ್ ಇರುತ್ತೆ. ಸೊ ಅದೇ ಕ್ವಶನ್ ಇಂಡೈರೆಕ್ಟಾಗಿ ಕೇಳಿರೋದು. ಇದು 11th NCERTಯಲ್ಲಿರುವಂಥ ಪಾಯಿಂಟ್ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ. ವಿಚ್ ಆರ್ ದ 3 ಮೋಸ್ಟ್ ಇಂಪಾರ್ಟೆಂಟ್ ಮಿನರಲ್ಸ್ ಮೈನ್ಡ್ ಇನ್ ಕರ್ನಾಟಕ? ಸೊ ಮೊದಲನೇದ್ದು ಐರನ್ ಓರ್, ಕೋಲ್, ಮ್ಯಾಂಗ್ನೀಸ್. ಕೋಲ್ ಇಲ್ಲಿ ಎಲಿಮಿನೇಟ್ ಮಾಡ್ಬೋದು, ಯಾಕಂದರೆ ಕಲ್ಲಿದ್ದಲು ಕರ್ನಾಟಕದಲ್ಲಿ ಯಾವುದೋ ಮೈನಿಂಗ್ ಮಾಡೋದಿಲ್ಲ. ನೆಕ್ಸ್ಟ್ ಕಲ್ಲಿದ್ದಲು ಎಲ್ಲೆಲ್ಲಿದೆ ಅದು ಕ್ಯಾನ್ಸಲ್ ಮಾಡಿ. ಯಾವುದು ನೆಕ್ಸ್ಟ್ ಮೈಕಾ ಇದೆ, ಮೈಕಾನು ಕೂಡ ಕರ್ನಾಟಕದಲ್ಲಿ ಅಷ್ಟು ಮೈನ್ ಮಾಡೋದಿಲ್ಲ. ಸೆಲೆಕ್ಟೆಡ್ ಹಾಸನ ಆಗಿರ್ಬೋದು ಇಂಥಲ್ಲಿ ಮಾತ್ರ ಕಂಡು ಬರುತ್ತೆ, ಬಿಟ್ಟರೆ ಎಲ್ಲ ಜಿಲ್ಲೆಗಳಲ್ಲೂ ಕಂಡು ಬರೋದಿಲ್ಲ. ಅಧಿಕ ಪ್ರಮಾಣದಲ್ಲಿ ಕೂಡ ಅದನ್ನು ಇನ್ನೂ ಗಣಿಗಾರಿಕೆ ಮಾಡೋದಿಲ್ಲ. ಸೊ ಇದು ಕೂಡ ತಪ್ಪು, ಇದು ಕೂಡ ತಪ್ಪು. ನೆಕ್ಸ್ಟು ಬಾಕ್ಸೈಡ್, ಕಾಪರ್, ಗೋಲ್ಡ್ ಅಂತ ಹೇಳಿದ್ದಾರೆ. ಕಾಪರ್ ಕೂಡ ಅಷ್ಟು ಪ್ರಮಾಣದಲ್ಲಿ ನಾವು ಮೈನ್ ಮಾಡೋದಿಲ್ಲ. ಸೊ ಸರಿಯಾದ ಉತ್ತರ ಐರನ್ ಓರು, ಮ್ಯಾಂಗ್ನೀಸು, ಗೋಲ್ಡ್. ಭಾರತದಲ್ಲಿ ಅತಿ ಹೆಚ್ಚು ಗೋಲ್ಡನ್ನು ಉತ್ಪಾದನೆ ಮಾಡುವಂಥ ರಾಜ್ಯ ಅಂದರೆ ಕರ್ನಾಟಕ. ಇತ್ತೀಚೆಗೆ ಒಂದು ನ್ಯೂಸಲ್ಲಿದೆ, ಭಾರತದ ಪ್ರಪ್ರಥಮ ಪ್ರೈವೇಟ್ ಗೋಲ್ಡ್ ಮೈನಿಂಗ್ ಎಲ್ಲಿ ಆರಂಭ ಆಗಿದೆ ಅಂತ ಕೇಳ್ತಾರೆ. ಇಲ್ಲಿ ಕರ್ನೂಲಲ್ಲಿ ಆರಂಭ ಆಗಿದೆ. ಕರ್ನೂಲ್, ಆಂಧ್ರ ಪ್ರದೇಶದ ಕರ್ನೂಲಲ್ಲಿ ಭಾರತದ ಅತಿ ದೊಡ್ಡ ಪ್ರೈವೇಟ್ ಗೋಲ್ಡ್ ಮೈನಿಂಗನ್ನು ಆರಂಭ ಮಾಡ್ತಿದ್ದಾರೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಆ ಒಂದು ಪ್ರೈವೇಟ್ ಗೋಲ್ಡ್ ಮೈನಿಂಗ್ ಎಲ್ಲಿ ಕಂಡು ಬರುತ್ತೆ ಎಕ್ಸಾಕ್ಟ್ ಪ್ಲೇಸ್ ಅಂದರೆ ಜೊನ್ನಗಿರಿ ಅಂತೇಳಿ. ಜೊನ್ನಗಿರಿ ಪ್ಲೇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬೇಸಲ್ 4 ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋವಿಂಗ್ ಸೆಕ್ಟರ್ ಅಂತ ಕೇಳ್ತಾರೆ. ಬೇಸಲ್ 1, ಬೇಸಲ್ 2, ಬೇಸಲ್ 3 ಅಂತ ಕೆಲವೊಂದು ನಾಮ್ಸ್ ಬರ್ತವೆ, ಬೇಸಲ್ ನಾಮ್ಸ್ ಅಂತ ಕರೀತಾರೆ. ಸೊ ಇವು ಎಲ್ಲವೂ ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಒಂದು ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಿತ್ತು. ಅಂದರೆ ಒಂದು ಬ್ಯಾಂಕ್ ಹಿಂಗೆ ಕಾರ್ಯನಿರ್ವಹಿಸಬೇಕು, ಇಷ್ಟೇ ಒಂದು ಅದರ ಹತ್ರ ಫಂಡ್ಸ್ ಇರಬೇಕು, ಇಷ್ಟು ಫಂಡ್ಸ್ ಇದ್ದರೆ ಇಷ್ಟು ಮಾತ್ರ ಲೋನನ್ನು ಕೊಡಬೇಕು, ಅದ್ರ ಬಗ್ಗೆ ಎಲ್ಲವನ್ನು ಸವಿಸ್ತಾರವಾಗಿ ಹೇಳುವಂಥ ಒಂದು ನಾಮ್ಸ್, ಒಂದು ನಿಯಮಗಳು ಯಾವುದಂದರೆ ಬೇಸಲ್ ನಿಯಮಗಳಂತ ಕರೀತಾರೆ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟು. ಬೇಸಲ್ ಅನ್ನೋದೊಂದು ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡುಬರುವಂಥ ಒಂದು ನಗರ. ಆ ನಗರದಲ್ಲಿ ಈ ನಿಯಮಗಳನ್ನು ರೂಪಿಸ್ತಾರೆ, ಅದಕ್ಕೆ ಬೇಸಲ್ ನಾಮ್ಸ್ ಅಂತ ಕಂಡುಹಿಡಿತಾರೆ. ಸೊ 3 ಬೇಸಲ್ ನಾಮ್ಸ್ಗಳು ಕಂಡು ಬರ್ತವೆ, ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್. ಮೊದಲನೇ ಬೇಸಲ್ ನಾಮ್ಸು ಯಾವಾಗ ಬಂತಂದರೆ 1988ರಲ್ಲಿ, 1988. ಎರಡನೇ ಬೇಸಲ್ ನಾಮ್ಸು 2004ರಲ್ಲಿ. ಮೂರನೇ ಬೇಸಲ್ ನಾಮ್ಸು 2010ರಲ್ಲಿ ಬಂತು. ಸೊ ಇವು ಗೊತ್ತಿರಲಿ. ನೆಕ್ಸ್ಟ್ 53ನೇ ಕ್ವಶನು, ವಿಚ್ ಅಮಂಗ್ ದ ಫಾಲೋವಿಂಗ್ ಈಸ್ ನಾಟ್ ಅ ಹೆಲ್ತ್ ಪ್ರೋಗ್ರಾಮ್? ಒಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧ ಇಲ್ಲದ ಒಂದು ಯೋಜನೆ ಯಾವುದಂತ ಕೇಳಿದ್ದಾರೆ. ಮಿಷನ್ ಇಂದ್ರಧನುಷ್. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಇದೊಂದು ಇಮ್ಯುನೈಸೇಷನ್ ಪ್ರೋಗ್ರಾಮ್, ಒಂದು ಲಸಿಕೆಯನ್ನು ನೀಡುವಂಥ ಪ್ರೋಗ್ರಾಮು ಮಿಷನ್ ಇಂದ್ರಧನುಷ್. ಇದು ಕೂಡ ಹೆಲ್ತ್ಗೆ ಸಂಬಂಧಪಟ್ಟಿದ್ದು. ರಾಷ್ಟ್ರೀಯ ಬಾಲ ಸ್ವಸ್ಥ್ಯ ಯೋಜನಾ ಕಾರ್ಯಕ್ರಮ, ಇದು ಕೂಡ ಒಂದು ಹೆಲ್ತ್ಗೆ ಸಂಬಂಧಪಟ್ಟಿದ್ದು. ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ, ಇದು ಕೂಡ ಹೆಲ್ತ್ಗೆ ಸಂಬಂಧಪಟ್ಟಿದ್ದು. ಸೊ ಸರಿಯಾದ ಉತ್ತರ ಯಾವುದಂದರೆ ತಿಥಿ ಭೋಜನ ಅಂತ ಹೇಳ್ಬಿಟ್ಟು. ಇದು ಒಂದು ಯೋಜನೆ ಹೆಸರೇನಪ್ಪ ಅಂತಂದರೆ PM ಪೋಷಣ್. PM ಪೋಷಣ್ ಅಡಿಯಲ್ಲಿ ಬರುವಂಥ ಒಂದು ಸಬ್ ಸ್ಕೀಮ್ ಇದು. PM ಪೋಷಣ್ ಮೊದಲನೇ ಹೆಸರು ಮಿಡ್ ಡೇ ಮೀಲ್ ಸ್ಕೀಮ್. ಮಿಡ್ ಡೇ ಮೀಲ್ ಸ್ಕೀಮ್, ಮಿಡ್ ಡೇ ಮೀಲ್ ಸ್ಕೀಮ್. ಸೊ ಇದರ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಶಾಲೆ ಇರುವಂಥ ಹಳ್ಳಿಯಲ್ಲಿ ಒಂದು ದಿನ, ಯಾವುದಾದ್ರೂ ಒಂದು ವಾರದಲ್ಲಿ ಒಂದು ದಿನ ಆ ಹಳ್ಳಿಗರು ಎಲ್ಲ ಸೇರ್ಕೊಂಡ್ಬಿಟ್ಟು ಶಾಲೆಯಲ್ಲಿರುವಂಥ ಮಕ್ಕಳಿಗೆ ವಿಶೇಷ ಭೋಜನವನ್ನು ಏರ್ಪಡಿಸೋದು. ಅದು ಸರ್ಕಾರ ದುಡ್ಡಲ್ಲ, ಅವರ ಸ್ವಂತ ಖರ್ಚಿನಲ್ಲಿ. ಸೊ ಅದು ತಿಥಿ ಭೋಜನ ಅಂತೇಳಿ. ನೆಕ್ಸ್ಟು ಮಹಾಜನ್ ಕಮಿಷನ್ ಬಗ್ಗೆ ಕೇಳಿದ್ದಾರೆ. ಏನಂತ, ಮಹಾಜನ್ ಕಮಿಷನ್ ವಾಸ್ ಫಾರ್ಮ್ ಟು ಸ್ಟಡಿ ವಿಚ್ ಆಫ್ ದ ಫಾಲೋವಿಂಗ್ 2 ಸ್ಟೇಟ್ ಬೌಂಡ್ರೀಸ್? ಮಹಾಜನ್ ಒಂದು ಸಮಿತಿಯು ಯಾವ 2 ರಾಜ್ಯಗಳ ನಡುವಿನ
ಒಂದು ಗಡಿ ವಿವಾದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಇದು ಜನರಲಿ ರಿಪೀಟೆಡ್ ಕ್ವಶನ್ನು, ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು, ಕೇಳ್ತಾನೆ ಇರ್ತಾರೆ. ಸೊ ನಮ್ಗೆ ಗೊತ್ತಿರಬೇಕು. ಸೊ ಏನಪ್ಪ ಅಂತಂದರೆ, ಸೊ ಜನರಲಿ ಕೇಳೋದು ಮಹಾಜನ್ ಕಮಿಷನ್ ಯಾವಾಗ ಬಂತು ಅಂತ ಕೇಳ್ತಾರೆ. ಓಕೆ, 1966. ಸೊ ಮಹಾಜನ್ ಸಮಿತಿ ಪ್ರಕಾರ ಏನು ಹೇಳಿದ್ದಾರೆ, ಸೊಲ್ಲಾಪುರ ಕರ್ನಾಟಕಕ್ಕೆ ಸೇರಬೇಕು, ಖಾನಾಪುರ ಮತ್ತು ನಿಪ್ಪಾಣಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕಂತ ಹೇಳಿದ್ದಾರೆ. ಇನ್ನೂ ಆ ವಿವಾದ ನಡೀತಾನೆ ಇದೆ. ಸೊ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಹೂ ಸ್ಟಾರ್ಟೆಡ್ ದ ಆಪರೇಷನ್ ಬ್ಲ್ಯಾಕ್ ಥಂಡರ್? ಆಪರೇಷನ್ ಬ್ಲ್ಯಾಕ್ ಥಂಡರನ್ನು ಯಾರು ಆರಂಭಿಸಿದರು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ರಾಜೀವ್ ಗಾಂಧಿ. ಯಾಕಂದರೆ ಸ್ವರ್ಣ ಮಂದಿರದಲ್ಲಿದ್ದಂಥ ಬಂಡುಕೋರನ್ನು ಸೆದೆಬಡಿಯಲು ಆಪರೇಷನ್ ಬ್ಲ್ಯಾಕ್ ಥಂಡರನ್ನು ಆರಂಭ ಮಾಡ್ತಾರೆ. ಯಾವಾಗಂದರೆ 1986. 1986 1986 ಬ್ಲ್ಯಾಕ್ ಥಂಡರನ್ನು ಆರಂಭ ಮಾಡ್ತಾರೆ. 1984 ಆಪರೇಷನ್ ಬ್ಲೂ ಸ್ಟಾರ್ ಆಗಿರುತ್ತೆ. ಆಪರೇಷನ್ ಬ್ಲೂ ಸ್ಟಾರ್. ನೆಕ್ಸ್ಟ್ ಕ್ವಶನು, ವೆಸ್ಟರ್ನ್ ಘಾಟ್ಸ್ ಆಫ್ ದ ಕರ್ನಾಟಕ ಹ್ಯಾಸ್ ವಿಚ್ ಟೈಪ್ ಆಫ್ ಸ್ಲೋಪ್ಸ್? ಯಾವ ರೀತಿ ಸ್ಲೋಪ್ಸನ್ನು ಹೊಂದಿದ್ದಾವೆ ವೆಸ್ಟರ್ನ್ ಘಾಟ್ಸ್ ಅಂತ ಕೇಳಿದ್ದಾರೆ. 56ನೇ ಕ್ವಶನ್ನು, ಸರಿಯಾದ ಉತ್ತರ ಎಸ್ಕಾರ್ಪ್ಮೆಂಟ್ ಅಂತ ಕರೀತಾರೆ, ಅಂದರೆ ಇಳಿಜಾರು. ಓಕೆ, ಒಂದು ನೀರಿನಲ್ಲಿ ಮುಳುಗಿರುವಂಥ ಒಂದು ಶೇಪಲ್ಲಿರುವಂಥ ವೆಸ್ಟರ್ನ್ ಘಾಟ್ಸ್ಗೆ ಎಸ್ಕಾರ್ಪ್ಮೆಂಟ್ ಒಂದು ಸ್ಲೋಪಲ್ಲಿದ್ದಾವೆ ಅಂತ ಹೇಳಿದ್ದಾರೆ. ನೆಕ್ಸ್ಟು, ಸೊ ಇಲ್ಲಿ ಕ್ವಶನ್ ಇದೆ, ವೆಸ್ಟರ್ನ್ ಘಾಟ್ ಬಗ್ಗೆ ಕೇಳಿದ್ದಾರೆ ಅಂದರೆ ವೆಸ್ಟರ್ನ್ ಘಾಟ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಯಾವ ರಾಜ್ಯದಲ್ಲಿ ಹೋಗುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಗುಜರಾತಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಮಹಾರಾಷ್ಟ್ರ, ನೆಕ್ಸ್ಟು ಗೋವಾ, ನೆಕ್ಸ್ಟು ಕರ್ನಾಟಕ, ನೆಕ್ಸ್ಟು ಕೇರಳ, ನೆಕ್ಸ್ಟು ತಮಿಳುನಾಡು. ಇಷ್ಟು ರಾಜ್ಯಗಳಲ್ಲಿ ವೆಸ್ಟರ್ನ್ ಘಾಟ್ ಸ್ಪ್ರೆಡ್ ಆಗಿದೆ. ಇದರಲ್ಲಿ ಹೈಯೆಸ್ಟ್ ಒಂದು ಪೀಕ್ ಪಾಯಿಂಟ್ ಯಾವುದು ಅದನ್ನು ಗೊತ್ತಿರಬೇಕು. ಯಾವ ಆ್ಯನಿಮಲ್ ಕಂಡು ಬರುತ್ತೆ, ಅಥವಾ ಇದನ್ನು ಯುನೆಸ್ಕೋ ಹೆರಿಟೇಜ್ ಸೈಟ್ ಯಾವಾಗ ಮಾಡಿದ್ರು, ನ್ಯಾಚುರಲ್ ಸೈಟ್ ಹೌದು ಅಲ್ಲೋ, ಎಲ್ಲವೂ ಗೊತ್ತಿರಬೇಕು. ದ ಹೈಯೆಸ್ಟ್ ರೇನ್ಫಾಲ್ ಇನ್ ದ ನೆಕ್ಸ್ಟ್ ಕ್ವಶನು, ದ ಹೈಯೆಸ್ಟ್ ರೇನ್ಫಾಲ್ ಇನ್ ದ ಪೆನಿನ್ಸುಲರ್ ಇಂಡಿಯಾ ಈಸ್ ರೆಕಾರ್ಡೆಡ್ ಅಲಾಂಗ್ ದ, ಅಂದರೆ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಾಗುತ್ತೆ ಅಂತ ಕೇಳ್ತಿದ್ದಾರೆ ಕ್ವಶನಲ್ಲಿ. ಸೊ ಆಯ್ಕೆಗಳು ಕೊಂಕನ್ ಕೋಸ್ಟ್, ಮಲಬಾರ್ ಕೋಸ್ಟ್, ಇಂಟೀರಿಯರ್ ಪಾರ್ಟ್ಸ್ ಆಫ್ ದ ಕರ್ನಾಟಕ. ಇಂಟೀರಿಯರ್ ಪಾರ್ಟ್ಸ್ ಆಫ್ ದ ಕರ್ನಾಟಕ ಅಂದರೆ ಕರ್ನಾಟಕದ ಒಳಭಾಗದಲ್ಲಿ ಮಳೆ ಕಡಿಮೆ ಇದೆ. ಈಗಾದರೂ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕದ ಕೆಲ ಭಾಗಗಳು ಮತ್ತು ದಕ್ಷಿಣ ಕರ್ನಾಟಕದ ಕೆಲ ಒಳಭಾಗಗಳಲ್ಲಿ ಮಳೆನೇ ಇಲ್ಲ. ಸೊ ಅದು ತಪ್ಪಾದ ಆಯ್ಕೆ. ಅದನ್ನು ಎಲ್ಲೆಲ್ಲಿ ಇಂಟೀರಿಯರ್ ಪಾರ್ಟ್ಸ್ ಆಫ್ ದ ಕರ್ನಾಟಕ ಇದೆ ಅದನ್ನು ರೂಲ್ ಔಟ್ ಮಾಡಬೇಕು. ಸೊ ಉಳಿದಿರೋದು ಎರಡೇ, ಒಂದು ಕೊಂಕನ್ ಕೋಸ್ಟು, ಇನ್ನೊಂದು ಕೊಂಕನ್ ಕೋಸ್ಟ್ ಆ್ಯಂಡ್ ಮಲಬಾರ್ ಕೋಸ್ಟ್. ಸೊ ಅತಿ ಹೆಚ್ಚು ಮಳೆ ಎಲ್ಲಾಗ್ತಂದರೆ ಕರಾವಳಿ ತೀರ ಮತ್ತು ಮಲಬಾರ್ ಕೇರಳ ಆ ಕೋಸ್ಟಲ್ಲಿ ಕೂಡ ಮಳೆ ಹೆಚ್ಚಾಗುತ್ತೆ. ಇಲ್ಲಿ ಎರಡು ಆಯ್ಕೆಗಳಿದೆ, ಒಂದು ಕೊಂಕನ್ ಕೋಸ್ಟ್ ಇದೆ, ಇನ್ನೊಂದು ಕೊಂಕನ್ ಕೋಸ್ಟ್ ಮತ್ತು ಮಲಬಾರ್ ಕೋಸ್ಟ್. ಸೊ ಎಕ್ಸಾಮಿನರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದರೆ ಇರುವಂಥ ಸರಿಯಾದ ಆಯ್ಕೆಗಳಲ್ಲಿ ಒಂದು ಅತ್ಯುನ್ನತವಾದ ಆಯ್ಕೆಯನ್ನು ಮಾಡ್ಬೇಕಂತೇಳಿ ಆ ರೀತಿ ಟ್ವಿಸ್ಟನ್ನು ಕೊಟ್ಟಿರ್ತಾರೆ. ನಾವು ಸರಿಯಾಗಿ ಯೋಚನೆ ಮಾಡಬೇಕು. ನೆಕ್ಸ್ಟು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಸ್ಮಾರ್ಟ್ ಸಿಟಿ ಮಿಷನ್. ಸ್ಮಾರ್ಟ್ ಸಿಟಿ ಯೋಜನೆ ಬಗ್ಗೆ ಕೇಳಿದ್ದಾರೆ. ಸೊ ಏನಂದರೆ ಮಿಷನ್ ವಿಲ್ ಕವರ್ ದ 200 ಸಿಟೀಸ್. 200 ಸಿಟಿಗಂತ ಮಾಡಿತಾ ಇದನ್ನು, ಅಂದರೆ 2015 ಇದನ್ನು ಲಾಂಚ್ ಮಾಡ್ತಾರೆ. ಮೊದಲು 2020 ಅಂತ ಹೇಳ್ತಾರೆ. ಸೊ ಇದು ಇನಿಷಿಯಲಿ ಸ್ಟಾರ್ಟ್ ಆಗಿದ್ದು, ಈಗೂ ಕೂಡ ಇರೋದು ಅದರ ಅಜೆಂಡಾ 100 ಸಿಟಿಗೆ ಮಾತ್ರ ಸೀಮಿತ. ಸೊ ಮೊದಲನೇ ಆಯ್ಕೆ ತಪ್ಪು. ದ ಫೈನಾನ್ಷಿಯಲ್ ಸಪೋರ್ಟ್ ಟು ಮಿಷನ್ ಈಸ್ 50-50 ಬೈ ದ ಸ್ಟೇಟ್ ಆ್ಯಂಡ್ ಸೆಂಟರ್. ರಾಜ್ಯಗಳು 50% ಕೊಡುತ್ತೆ ಮತ್ತು ಕೇಂದ್ರನೂ 50% ಕೊಡುತ್ತೆ. ಯೂನಿಯನ್ ಟೆರಿಟರೀಸ್ ಆರ್ ಟೋಟಲಿ ಎಕ್ಸಮ್ಟೆಡ್ ಫ್ರಮ್ ದಿಸ್ ಮಿಷನ್. ಇದು ತಪ್ಪು. ಕೆಲವೊಂದು ಪೋರ್ಟ್ ಪ್ಲೇಯರನ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಲಕ್ಷದ್ವೀಪದಲ್ಲಿ ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇಟ್ ಈಸ್ ಡ್ಯೂರೇಷನ್ ವಾಸ್ 5 years. ಇನಿಷಿಯಲಿ 5 years. ಸೊ ಸರಿಯಾದ ಒಂದು ತಪ್ಪಾದ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಗೊತ್ತಿರಬೇಕು ಯಾವುದು. ಓನ್ಲಿ ಡಿ ಈಸ್ ಇನ್ಕರೆಕ್ಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಪ್ರೋಗ್ರಾಮ್ಸ್. ಕೆಲವೊಂದು ಪ್ರೋಗ್ರಾಮನ್ನು ಕೊಟ್ಟಿದ್ದಾರೆ ಮತ್ತು ಇಯರ್ಗಳನ್ನು ಕೊಟ್ಟಿದ್ದಾರೆ. ಓಕೆ, 20.1
20 ಪಾಯಿಂಟ್ ಪ್ರೋಗ್ರಾಮ್ ಯಾವಾಗ ಆರಂಭ ಆಯ್ತು ಅಂತ ಕೇಳಿದ್ದಾರೆ. 1975. ಇದು ಸರಿಯಾದ ಆಯ್ಕೆ. ಇಂದಿರಾ ಗಾಂಧಿ ಅವರ ಟೈಮಲ್ಲಿ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ IRDP 1978-79 ಆರಂಭ ಆಗುತ್ತೆ. ನೆಕ್ಸ್ಟು ಟ್ರೈಸಮ್, ಟ್ರೈನಿಂಗ್ ರೂರಲ್ ಯೂತ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಈ ಯೋಜನೆ ಆರಂಭ ಆಗಿದ್ದು 1979. ಜವಾಹರ್ ರೋಜ್ಗಾರ್ನ ಆರಂಭ ಆಗಿದ್ದು 1990. ಸೊ ಸರಿಯಾದ ಉತ್ತರ ಎ ಮತ್ತು ಡಿ. ನೆಕ್ಸ್ಟ್ 60ನೇ ಕ್ವಶನ್. ಕನ್ಸಿಡರ್ ದ ಫಾಲೋವಿಂಗ್ ಪ್ಲೇಸ್. ಇನ್ಸ್ಟಿಟ್ಯೂಷನ್ ಒಂದು ಕಡೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅವುಗಳ ಸ್ಥಾಪನೆ ಆದಂಥ ವರ್ಷವನ್ನು ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂತಂದರೆ ಮೊದಲನೇದ್ದು IMF ಯಾವಾಗ ಸ್ಥಾಪನೆ ಆಯಿತು? 27 ಡಿಸೆಂಬರ್ 1945 ಅದು ಸ್ಥಾಪನೆ ಆಗುತ್ತೆ, ಅದು ಕರೆಕ್ಟು. ಇನ್ನು ಮೀಗಾ, ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ, ಸೊ ಇದು 1988 ಅಂತ ಕೊಟ್ಟಿದ್ದಾರೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಬ್ರಿಕ್ಸ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು 2014, ಇಂಪ್ಲಿಮೆಂಟ್ ಆಗಿದ್ದು 2015. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ 2020 ಅಂತ ಕೊಟ್ಟಿದ್ದಾರೆ, ಅದು ತಪ್ಪು ಉತ್ತರ. ಸೊ ಅದು ಆರಂಭ ಆಗಿದ್ದು 2015. ಸೊ ಮೀಗಾ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು, ಯಾಕಂದರೆ ಅವಾಗ ಕೇಳ್ತಾ ಇರ್ತಾರೆ, ಕೇಳಿದ್ದಾರೆ ಕೂಡ. ಸೊ ಯಾವ ರೀತಿ ಕೇಳಿದ್ದಾರೆ ಅಂತಂದರೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಓನ್ಲಿ ಒನ್. ಮೀಗಾ ಕೂಡ ರಾಂಗ್ ಇದೆ. ಸೊ ಮೀಗಾ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೀಗಾ ಒಂದು ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕಿನ ಅಂಗಸಂಸ್ಥೆ ಆಗಿದೆ. ಇದರಲ್ಲಿ 5 ಅಂಗಸಂಸ್ಥೆಗಳು ಕಂಡುಬರ್ತವೆ. ಒಂದು IBRD, ಇನ್ನೊಂದು IDA, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಏಜೆನ್ಸಿ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ನೆಕ್ಸ್ಟು ಮೀಗಾ, ಇನ್ನೊಂದು ICSID. ಇನ್ನೊಂದು IFC, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್. ಇವು 5 ಸೇರಿ ವರ್ಲ್ಡ್ ಬ್ಯಾಂಕ್ ಅಂತ ಕರೀತಾರೆ. ಸೊ ಇಲ್ಲಿ ಇಂಪಾರ್ಟೆಂಟು, ಭಾರತ ಯಾವೊಂದು ವರ್ಲ್ಡ್ ಬ್ಯಾಂಕಿನ ಅಂಗಸಂಸ್ಥೆಯ ಸದಸ್ಯ ರಾಷ್ಟ್ರವಲ್ಲ ಅಂತ ಕೇಳ್ತಾರೆ. ICSID ಕೆಲವೊಂದು ಈ 4ಕ್ಕೆ ಮಾತ್ರ ಸದಸ್ಯತ್ವವನ್ನು ಹೊಂದಿದೆ. ಈ ICSIDಗೆ ಸದಸ್ಯತ್ವವನ್ನು ಹೊಂದಿಲ್ಲ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. ನೆಕ್ಸ್ಟ್ 61ನೇದ್ದು, ಇಲ್ಲಿ ಅದಕ್ಕಿಂತ ಮುಂಚೆ ಬ್ರಿಕ್ಸ್ ಯಾವಾಗ ಆರಂಭ ಆಯಿತು ಅದು ಗೊತ್ತಿರಬೇಕು. 2000ರಲ್ಲಿ ಬ್ರಿಕ್ಸ್ ಸಂಸ್ಥೆ ಆರಂಭ ಆಗುತ್ತೆ. ಆ್ಯಕ್ಚುಲಿ ಅದು ಫಸ್ಟ್ ಇದು ನಡೆದಿದ್ದು 2007ರಲ್ಲಿ. ಬಟ್ ನಾರ್ಮನ್ ಅಂತೇಳಿ ಒಂದು ತನ್ನ ಬುಕ್ದಲ್ಲಿ ಮೆನ್ಷನ್ ಮಾಡಿರ್ತಾನೆ ಬ್ರಿಕ್ಸ್ ಸಂಸ್ಥೆನ ಆರಂಭ ಮಾಡ್ಬೇಕಂತೇಳಿ. ನೆಕ್ಸ್ಟು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕ್ 2017 ಆರಂಭ ಆಗುತ್ತೆ. ಹೆಡ್ ಕ್ವಾರ್ಟರ್ ಎಲ್ಲಿದೆ ಗೊತ್ತಿರಬೇಕು, ಶಾಂಘೈಯಲ್ಲಿದೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಇರೋದು ಶಾಂಘೈಯಲ್ಲಿ. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಇರೋದು ಬೀಜಿಂಗಲ್ಲಿ. ಇನ್ನು ನ್ಯೂ ಡೆವಲಪ್ಮೆಂಟ್ ಅಥವಾ ಬ್ರಿಕ್ಸ್ ಬ್ಯಾಂಕದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದರೆ 10 ಇದ್ದಾವೆ. ಇತ್ತೀಚೆಗೆ ಎಂಟ್ರಿ ಆಗಿದ್ದು ಉಜ್ಬೇಕಿಸ್ತಾನ್, ಹೊಸ ಸದಸ್ಯ ರಾಷ್ಟ್ರ, 10ನೇ ಸದಸ್ಯ ರಾಷ್ಟ್ರ. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕಲ್ಲಿ ಅತಿ ಹೆಚ್ಚು ಒಂದು ಶೇರ್ ಹೋಲ್ಡಿಂಗನ್ನು ಯಾರು ಹೊಂದಿದ್ದಾರೆ ಅಂತ ಕೇಳಿದ್ದಾರೆ ಕೂಡ, ಅದು ಚೀನಾ. 2ನೇದ್ದು ಭಾರತದ್ದು 6% ಇದೆ, 7% ಇದೆ. ಚೀನಾದ್ದು 26% ಇದೆ ಶೇರ್ ಹೋಲ್ಡಿಂಗ್. ನೆಕ್ಸ್ಟ್ 61ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್. GDP ಮತ್ತು GNP ಬಗ್ಗೆ ಕೇಳಿದ್ದಾರೆ. GDP ಈಸ್ ದ ಮನಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ ಇನ್ ಅ ಕಂಟ್ರಿ. GNP is the money value of all final goods produced in the financial year by the resident of the country. ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಲ್ಲ, ಯಾಕಂದರೆ ಬರೀ ಗೂಡ್ಸ್ ಅಂತ ಕೇಳಿದ್ದಾರೆ. ಬರೀ ಗೂಡ್ಸ್ ಅಷ್ಟೇ ಅಲ್ಲ, ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಸರಕು ಮತ್ತು ಸೇವೆಗಳು
ಒಂದು ವರ್ಷದಲ್ಲಿ ಉತ್ಪಾದನೆ ಆಗಿರ್ತಾವಲ್ಲ ಅದಕ್ಕೆ GDP ಮತ್ತು GNP ಅಂತ ಕರೀತಾರೆ. GDP ಅಂದರೆ ಒಂದು ದೇಶದ ಒಂದು ಗಡಿ ಒಳಗಡೆ ಉತ್ಪಾದನೆ ಆಗುವಂಥ ಗೂಡ್ಸ್ ಮತ್ತು ಸರ್ವಿಸ್, ಸರಕು ಮತ್ತು ಸೇವೆಗಳು. GNP ಅಂದರೆ ಆ ಒಂದು ವರ್ಷದಲ್ಲಿ ಆ ಒಂದು ದೇಶದ ನಾಗರಿಕರಿಂದ, ದೇಶದ ಪ್ರಜೆಗಳಿಂದ ಉತ್ಪಾದನೆ ಆಗುವಂಥ ಗೂಡ್ಸು ಮತ್ತು ಸರ್ವಿಸ್. ಸೊ ಸರಿಯಾದ ಉತ್ತರ ನೈದರ್ A ನಾರ್ B. 62 ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಸಗಟು ಸೂಚ್ಯಂಕ ಅಂತ ಕರೀತಾರಲ್ಲ, ಅದು ಸಗಟು ಬೆಲೆ ಸೂಚ್ಯಂಕ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಈಸ್ ವೈಡ್ಲಿ ರಿಗಾರ್ಡೆಡ್ ಆಸ್ ಅ ಬಾರೋಮೀಟರ್ ಆಫ್ ಇನ್ಫ್ಲೇಷನ್. ಹಣದುಬ್ಬರವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ, ಇದು ಕರೆಕ್ಟು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಈಸ್ ಯೂಸ್ಡ್ ಫಾರ್ ಡಿಟರ್ಮೈನಿಂಗ್ ದ ಡಿಯರ್ನೆಸ್ ಅಲೌನ್ಸಸ್ ಆಫ್ ದ ಗೌರ್ಮೆಂಟ್ ಎಂಪ್ಲಾಯೀಸ್. ಓಕೆ, ಸೊ ಇದು ಕೂಡ ಕರೆಕ್ಟು. ಸರಿಯಾದ ಉತ್ತರ 3. CPI ಇತ್ತೀಚೆಗೆ ನ್ಯೂಸಲ್ಲಿತ್ತು, ಏನಪ್ಪ ಅಂತಂದರೆ ಇದ್ರ ಬೇಸ್ ಇಯರನ್ನು ಚೇಂಜ್ ಮಾಡಿದರು. ಬೇಸ್ ಇಯರ್ ಏನಾಯ್ತು ಈಗ 2024. CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಬೇಸ್ ಇಯರ್ ಯಾವುದಂದರೆ 2024. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಯಾವ ಒಂದು ಸಂಸ್ಥೆ ರಿಲೀಸ್ ಮಾಡುತ್ತೆ ಅಂತ ಕೇಳ್ತಾರೆ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, NSO. ಯಾವುದ್ರ ಅಡಿಯಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಇದರ ಅಡಿಯಲ್ಲಿ ಬರುತ್ತೆ. ಹಾಗೆ WPI ಬಗ್ಗೆನೂ ಗೊತ್ತಿರಲಿ. WPI ಇತ್ತೀಚೆಗೆ ಅದ್ರ ಬೇಸ್ ಇಯರ್ ಕೂಡ ಚೇಂಜ್ ಮಾಡಿದ್ರು, 2022-23. ಇದನ್ನು ಯಾರು ರಿಲೀಸ್ ಮಾಡ್ತಾರೆ? ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, ಈ ಒಂದು ಸಂಸ್ಥೆ ಇದನ್ನು ರಿಲೀಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಫೀಚರ್ಸ್ ಆಫ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1968. 1968 ರಾಷ್ಟ್ರೀಯ ಒಂದು ಶಿಕ್ಷಣ ನೀತಿ ಬಗ್ಗೆ ಕೇಳಿದ್ದಾರೆ. ಆಲ್ children up to the age of 14 should get compulsory education to improve the standard of education. In order to meet the requirements, agriculture and industry must be modified. ಸೊ ಯಾವುದಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ABC 1, 3 ಕರೆಕ್ಟ್ ಇದೆ. ಕಲ್ಬುರ್ಗಿ ಆ್ಯಂಡ್ ಕುಲ್ಗಾಡಿ ಗೋಲ್ಡ್ ಮೈನಿಂಗ್ ರೀಜನ್ಸ್ ಆರ್ ಫೌಂಡ್ ಇನ್ ವಿಚ್ ಕಂಟ್ರಿ ಅಂತ ಕೇಳಿದ್ದಾರೆ. ಕಲ್ಬುರ್ಗಿ ಮತ್ತು ಕುಲ್ಗಾಡಿ ಯಾವ ದೇಶದಲ್ಲಿ ಕಂಡುಬರುವಂಥ ಗೋಲ್ಡ್ ಮೈನ್ ಅಂತ ಕೇಳಿದ್ದಾರೆ. ಇವು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥ ಗೋಲ್ಡ್ ಮೈನ್ಸ್. ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್. ಆಸ್ಟ್ರೇಲಿಯಾ. ಕನ್ಸಿಡರ್ ದ ಫಾಲೋಯಿಂಗ್ 65th ಕ್ವಶನು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, ಕರೆನ್ಸಿ ಡಿಪ್ರಿಸಿಯೇಷನ್ ರೆಡ್ಯೂಸಸ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಡೆಫಿಸಿಟ್ಸ್. ಕರೆನ್ಸಿ ಡಿಪ್ರಿಸಿಯೇಷನ್ ಮೇಕ್ಸ್ ಇಂಪೋರ್ಟ್ಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಎಕ್ಸ್ಪೋರ್ಟ್ ಅಟ್ರಾಕ್ಟಿವ್. ಫಸ್ಟು ಡಿಪ್ರಿಸಿಯೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಡಿಪ್ರಿಸಿಯೇಷನು ಮತ್ತು ಅಪ್ರಿಸಿಯೇಷನ್. ಅಪ್ರಿಸಿಯೇಷನ್ ಎಕಾನಮಿಯಲ್ಲಿ ಕ್ವಶನ್ಸ್ ಯಾವ ರೀತಿ ಬರ್ತಂದರೆ ಪ್ಯೂರ್ಲಿ ಕಾನ್ಸೆಪ್ಟ್ ಬೇಸ್ಡ್. ಹೀಗಾದರೆ ಏನಾಗುತ್ತೆ, ಇನ್ಫ್ಲೇಷನ್ ಆದರೆ ಏನು ಮಾಡಬೇಕು, ಡಿಪ್ಲೇಷನ್ ಆದರೆ ಏನು ಮಾಡಬೇಕು, ಅಥವಾ ಗ್ಯಾಲೋಪಿನ್ ಇನ್ಫ್ಲೇಷನ್ ಆದರೆ ಏನು ಮಾಡಬೇಕು, ಗೌರ್ಮೆಂಟ್ ಯಾವ ಕ್ರಮಗಳನ್ನು ತೆಗೆದು, ಪ್ಯೂರ್ಲಿ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ಗಳು. ಸೊ ಡಿಪ್ರಿಸಿಯೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ 100 ರೂಪಾಯಿ ಇರುವಂಥ ಒಂದು 100 ರೂಪಾಯಿ ಈಕ್ವಲ್ ಟು $1 ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಇಂಡಿಯನ್ ರೂಪಿ $1. ಈಗ $1 ಈಕ್ವಲ್ ಟು 200 ರೂಪೀಸ್ ಮಾಡಿದಾಗ ಏನಾಗುತ್ತೆ, ಎಲ್ಲ ಡಾಲರನ್ನು ಹೋಲ್ಡ್ ಮಾಡಿದಂಥವ್ರು ಏನು ಮಾಡ್ತಾರೆ, ಅದನ್ನ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ 100 ರೂಪಾಯಿಗೆ ಸಿಗುವಂಥ ವಸ್ತು 200ದಲ್ಲಿ ಡಬಲ್ ವಸ್ತುಗಳು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ $1 ವ್ಯಾಲ್ಯೂ ಅಷ್ಟೇ ಇರುತ್ತೆ, ಬಟ್ 200 ರೂಪಾಯಿ ಆಗಿರುತ್ತೆ. ವಸ್ತುಗಳು ಜಾಸ್ತಿ ಸಿಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅವ್ರೇನು ಮಾಡ್ತಾರೆ, ನಮ್ಮ ವಸ್ತುಗಳನ್ನು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೊಂಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಒಂದು ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಇಂಪೋರ್ಟ್ ಕಷ್ಟ ಆಗುತ್ತೆ. ಅಂದರೆ ನಾವು ತರಿಸ್ಕೊಳಕ್ಕೆ ಬರಲ್ಲ. ಯಾಕಂದರೆ ಅದೇ ವಸ್ತು ಎಷ್ಟು $1 ವಸ್ತುವನ್ನು 100 ಕೊಡ್ತಿದ್ದ, ನಿನ್ನೆ 100 ರೂಪಾಯಿ ಕೊಡ್ತಿದ್ದೆ, ಇವಾಗ 700 ರೂಪಾಯಿ ಕೊಡೋದಾಗಿದೆ. ಸೊ ನಾನು ಇಂಪೋರ್ಟ್ ಮಾಡ್ಕೊಳ್ಳಲ್ಲ. ಸೊ ಇದರಿಂದ ಏನಾಗುತ್ತೆ, ಭಾರತ ದೇಶದ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇರುತ್ತಲ್ಲ, ಇಂಪೋರ್ಟ್ ಎಕ್ಸ್ಪೋರ್ಟ್ ಪೇಮೆಂಟು. ಸೊ ಅದು ನಮಗೆ ಎಕ್ಸ್ಪೋರ್ಟ್ ಜಾಸ್ತಿ ಆದರೆ ಏನಾಗುತ್ತೆ, ನಮ್ಮ ಹತ್ರ ಡಾಲರ್ ಜಾಸ್ತಿ ಉಳಿಯುತ್ತೆ. ಸೊ ಅದು ನಮಗೆ ಲಾಭನೇ. ಸೊ 2 ಸ್ಟೇಟ್ಮೆಂಟ್ ಕರೆಕ್ಟು, ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಇದಲ್ಲ,
statement option 1 is the correct answer. Both statements are correct and statement 2 explain the statement 1. Next, Gram Panchayat libraries in Karnataka renamed as. Is purely budget based question. ಸೊ ಏನಂತ ಮರುನಾಮಕರಣ ಮಾಡ್ತಾ ಇದ್ದಾರೆ, ಗ್ರಾಮ ಪಂಚಾಯತಿ ಲೈಬ್ರರೀಸ್ ಅರಿವು ಕೇಂದ್ರಗಳಂತೇಳಿ ಅದನ್ನು ಮರುನಾಮಕರಣ ಮಾಡ್ತಾರೆ. ಅರಿವು ಆ್ಯಸ್ ಪರ್ ದ 2011 ಸೆನ್ಸಸ್ ಆಫ್ ಇಂಡಿಯಾ, ಇದು ಜನಗಣತಿಯ ಮೇಲೆ ಕೇಳಿರುವಂಥ ಕ್ವಶನ್ನು. ಸೊ ಲಿಂಗಾನುಪಾತ ಒಂದು ಡಿಸೆಂಡಿಂಗ್ ಆರ್ಡರ್ ಅಂದರೆ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟು ಹೈಯೆಸ್ಟ್ ಯಾವುದಿದೆ ಅಂತ ಗೊತ್ತಿರಬೇಕು, ಕೇರಳ ಇದೆ. ಲೋಯೆಸ್ಟ್ ಯಾವುದಿದೆ ಅಂತ ಗೊತ್ತಿರಬೇಕು, ಹರಿಯಾಣ ಲೋಯೆಸ್ಟ್ ಇದೆ. ಸೊ ಹರಿಯಾಣ ಎಲ್ಲಿ ಲಾಸ್ಟ್ ಇದೆ, ಇಲ್ಲಿ ಲಾಸ್ಟ್ ಇದೆ. ಸೊ ಇಲ್ಲಿ ಕೇರಳ ಫಸ್ಟ್ ಇದೆ, ಹರಿಯಾಣ ಲಾಸ್ಟ್ ಇದೆ ಅಂದರೆ ಇದೇ ಕರೆಕ್ಟ್ ಆನ್ಸರ್. ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಹರಿಯಾಣ. ನೆಕ್ಸ್ಟ್, ನೇಮ್ ಆಫ್ ದ ಪ್ರೋಗ್ರಾಮ್ ವಿಚ್ ವಾಸ್ ಇನಿಷಿಯೇಟೆಡ್ ಟು ಎಸ್ಟಾಬ್ಲಿಷ್ ಸೋಲಾರ್ ಮೈಕ್ರೋಗ್ರಿಡ್ ವಿತ್ ಪಬ್ಲಿಕ್ ಪ್ರೈವೇಟ್. ಇದು ಕೂಡ ಬಜೆಟ್ ಕ್ವಶನ್. ಇತ್ತೀಚೆಗೆ 2026ರಲ್ಲಿ ಅನೌನ್ಸ್ ಮಾಡಿದಂಥ ಬಜೆಟ್ ಇರುವಂಥ ಕ್ವಶನ್ನು. ಆ ಪ್ರೋಗ್ರಾಮ್ ಯಾವುದಂದರೆ ಅನಂತ ಪ್ರೋಗ್ರಾಮ್, ಅನಂತ ಯೋಜನೆ ಅಂತೇಳಿ ಆರಂಭ ಮಾಡಿದ್ದಾರೆ. ಸೊ ಸರಿಯಾದ ಉತ್ತರ ಅನಂತ. ಸೆವೆಂಟಿ-ಫೋರ್ತ್ ಕ್ವಶನ್ನು. ಐಡೆಂಟಿಫೈ ದ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಟು ಪ್ರಮೋಟ್ ಎಕೋ-ಫ್ರೆಂಡ್ಲಿ ಆ್ಯಂಡ್ ಸಸ್ಟೈನೇಬಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಇನ್ ಕರ್ನಾಟಕ. ಸೊ ಸುಸ್ಥಿರ ಒಂದು ಕೃಷಿಯನ್ನು ಉತ್ತೇಜನ ನೀಡಲಿಕ್ಕೆ ಆರಂಭವಾದಂಥ ಒಂದು ಕರ್ನಾಟಕದ ಪ್ರೋಗ್ರಾಮ್ ಯಾವುದು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ವಸುಧಾಮೃತ. ನೀರಿದ್ದರೆ ನಾಳೆ ಅನ್ನೋದು ಅಂತರ್ಜಲವನ್ನು ಉತ್ತೇಜನ ಮಾಡಲಿಕ್ಕೆ ಆರಂಭವಾದಂಥ ಒಂದು ಯೋಜನೆ. ಮಿಲೆಟ್ ಹಬ್ ಅನ್ನೋದು ಮಿಲೆಟ್ಗಳನ್ನು ಜಾಸ್ತಿ ಬೆಳೀಲಿಕ್ಕೆ, ಮಿಲೆಟ್ಗಳನ್ನು ಜಾಸ್ತಿ ಕನ್ಸಂಪ್ಷನ್ ಮಾಡಲಿಕ್ಕೆ ಪ್ರಚೋದನೆ ಅಂದರೆ ಉತ್ತೇಜನ ನೀಡುವಂಥ ಒಂದು ಯೋಜನೆ. ಫಲಧಾರೆ ಅಂತಂದರೆ ರೀಪ್ರೊಡಕ್ಷನ್ ಅಂದರೆ ಹಸು ಕರುಗಳಲ್ಲಿ ಸಂತಾನೋತ್ಪತ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಆರಂಭವಾದಂಥ ಅಥವಾ ಬಜೆಟಲ್ಲಿ ಘೋಷಣೆ ಮಾಡಿದಂಥ ಯೋಜನೆ ಫಲಧಾರೆ. ನೆಕ್ಸ್ಟು, ನೇಮ್ ಆಫ್ ದ ಹಾಸ್ಪಿಟಲ್ ವಿಚ್ ವಾಸ್ ರಿನೇಮ್ಡ್ ಆಸ್ ಅ ಶಾಂತವೇರಿ ಗೋಪಾಲ್ಗೌಡ ಹಾಸ್ಪಿಟಲಿಂದ ಕರ್ನಾಟಕ ಬಜೆಟ್ 2026-27. ಯಾವೊಂದು ಹಾಸ್ಪಿಟ್ಲನ್ನು ರೀನೇಮ್ ಮಾಡಿದ್ರು ಅಂತ ಕೇಳ್ತಾರೆ. ಇತ್ತೀಚೆಗೆ ನ್ಯೂಸಲ್ಲಿತ್ತು, ಎಷ್ಟೋ ಕ್ವಶನ್ಸು ರಿಪೀಟ್ ಆಗಿದೆ. ವಿಕ್ಟೋರಿಯಾ ಹಾಸ್ಪಿಟ್ಲನ್ನು ರೀನೇಮ್ ಮಾಡಿದ್ದಾರೆ. ಸೊ ಇದು ಆರಂಭವಾಗಿದ್ದು ಯಾವಾಗಂದರೆ 1900. ಲಾರ್ಡ್ ಕರ್ಜನ್ ಅವರು ಇದನ್ನು ಆರಂಭ ಮಾಡಿದರು. ವಿಕ್ಟೋರಿಯಾ. ನೆಕ್ಸ್ಟ್, ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಈಸ್ ಅ ಗೌರ್ಮೆಂಟ್ ಆರ್ಗನೈಸೇಷನ್. ಇದು ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ನ್ಯೂಸ್ ಪೇಪರಲ್ಲೂ ಕೂಡ ಬಂದಿತ್ತು. ಇದು ಗೌರ್ಮೆಂಟ್ ಆರ್ಗನೈಸೇಷನ್ ಅಲ್ಲ. ಓಕೆ, ಸೊ ಇಲ್ಲಿ ಎನ್ನು ರಿಮೂವ್ ಮಾಡಿದ್ರೆ ಬಿ ಮತ್ತು ಸಿ ಅಷ್ಟೇ ಉಳಿತು. ಇಟ್ ಈಸ್ ಫೌಂಡೆಡ್ ಬೈ ಆರ್ ಬಾಲಸುಬ್ರಹ್ಮಣ್ಯ. ಇದು ಕೂಡ ಸರಿಯಾದ ಆಯ್ಕೆ. ಪ್ರೊವೈಡ್ಸ್ ಅಕೊಮೊಡೇಷನ್ ಆ್ಯಂಡ್ ಎಜುಕೇಷನ್ ಟು ಟ್ರೈಬಲ್ ಚಿಲ್ಡ್ರನ್ ಫ್ರಮ್ ದ ರೂರಲ್ ಏರಿಯಾಸ್ ಕ್ಲಾಸ್ 1 to 10. ಇದು ಸರಿಯಾದ ಆಯ್ಕೆ. ಆಪ್ರೇಟ್ ಮೊಬೈಲ್ ಹಾಸ್ಪಿಟಲ್ ಆ್ಯಂಡ್ ಕಂಡಕ್ಟ್ಸ್ ಫ್ರೀ ಮೆಡಿಕಲ್ ಚೆಕಪ್ಸ್. ಇದು ಕೂಡ ತಪ್ಪಾದ ಆಯ್ಕೆ. ಸೊ ಬಿ ಮತ್ತು ಸಿ ಸರಿಯಾದ ಉತ್ತರ. ಚೂಸ್ ದ ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಕಮೆನ್ಸ್ಮೆಂಟ್ ಆಫ್ ದ ಫಾಲೋಯಿಂಗ್ ಸ್ಕೀಮ್ಸ್. ಸ್ಕೀಮ್ಸನ್ನು ಕೊಟ್ಟಿದ್ದಾರೆ, ಯಾವಾಗ ಆರಂಭ ಆಯ್ತು ಅಂತ ಕೇಳಿದ್ದಾರೆ. ಓಕೆ, ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನಾ 2000ರಲ್ಲಿ ಆರಂಭ ಆಯಿತು. ಓಕೆ, ಭಾರತ್ ನಿರ್ಮಾಣ್ 2005ರಲ್ಲಿ ಆರಂಭ ಆಗುತ್ತೆ. 20 ಪಾಯಿಂಟ್ ಪ್ರೋಗ್ರಾಮ್ 1975 ಆರಂಭ ಆಗುತ್ತೆ. ಅಂತ್ಯೋದಯ ಅನ್ನ ಯೋಜನಾ 2000 ಡಿಸೆಂಬರಲ್ಲಿ ಆರಂಭ ಆಗುತ್ತೆ. ಸೊ ಈಗ ಕ್ರೊನಾಲಜಿಕಲ್ ನೋಡೋದಾದರೆ ಡಿ ಎಲ್ಲಿ ಫಸ್ಟ್ ಬರುತ್ತೆ. ಹಾಂ, ಇದೇ ಸರಿಯಾದ ಉತ್ತರ. 77ಕ್ಕೆ
4 ಸರಿಯಾದ ಉತ್ತರ. 78 ಬೇಸ್ ಇಯರ್ ಫಾರ್ ಆಲ್ ಇಂಡಿಯಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಆ್ಯಕ್ಚುಲಿ ಇದು ಮೊದಲು 2011-12 ಅಂತ ಇತ್ತು, ಈಗ 2022-23 ಆಗಿದೆ. ಸೊ ಇದನ್ನು ಇದು ಗ್ರೇಸ್ ಆಗ್ಬೋದು ಬಹುಶಃ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ವಿತ್ ರಿಗಾರ್ಡ್ ಟು ಅಲ್ಟರ್ನೇಟಿವ್ ಮಾರ್ಕೆಟಿಂಗ್ ಚಾನಲ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. 79. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇದು ಕರೆಕ್ಟ್ ಇದೆ. ಹಾರ್ಸ್ಪರ್ ಮಂಡಿ ಪುಣೆಯಲ್ಲಿದೆ, ರೈತ ಬಜಾರ್ ಬಿಹಾರದಲ್ಲಿದೆ, ಊಜ್ವಾರ್ ಸಂಡೀಸ್ ತಮಿಳುನಾಡದಲ್ಲಿದೆ, ಅಪ್ನಿ ಮಂಡಿ ಪಂಜಾಬಲ್ಲಿದೆ. ಆ್ಯಕ್ಚುಲಿ ತಪ್ಪಾದ ಆಯ್ಕೆ ಯಾವುದಪ್ಪ ಅಂತಂದರೆ ಇಲ್ಲಿ ರೈತ ಬಜಾರ್ಸ್, ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಎ ಸಿ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಯ್ಕೆ 3 ಕರೆಕ್ಟ್ ಆನ್ಸರ್. ವಿಚ್ ಕನ್ನಡ ಆ್ಯಕ್ಟ್ರೆಸ್ ವಾಸ್ ಸೆಲೆಕ್ಟೆಡ್ ಫಾರ್ ದ ತೆರೇಸಮ್ಮ ಡಿಸೋಜಾ ಅವಾರ್ಡ್ ಇನ್ಸ್ಟಿಟ್ಯೂಟೆಡ್ ಬೈ ದ ಕರ್ನಾಟಕ ನಾಟಕ ಜಾನಪದ ಕಲಾವಿದರ ಅಭಿವೃದ್ಧಿ ಸಂಘ. ಸೊ ಯಾರಿಗೆ ಈ ಪ್ರಶಸ್ತಿ ಇತ್ತೀಚೆಗೆ ನೀಡಲಾಯಿತು ಅಂತ ಕೇಳಿದ್ದಾರೆ. ಡೈರೆಕ್ಟಾಗಿ ಪ್ರಜಾವಾಣಿ ಪೇಪರಿಂದ ಪಿಕ್ ಮಾಡಿರೋದು. ಸೊ ಯಾರಿಗಪ್ಪ ಅಂತಂದರೆ ಉಮಾಶ್ರೀಗೆ. ಈ ಒಂದು ಪ್ರಶಸ್ತಿಯ ಮೊತ್ತ ಎಷ್ಟಂದರೆ 25,000. ಇನ್ ಹೂಸ್ ನೇಮ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಲ್ಯಾಂಗ್ವೇಜ್ ಸ್ಕಿಲ್ ಟ್ರೈನಿಂಗ್ ಸೆಂಟರ್. ಯಾರ ಒಂದು ಹೆಸರಿನ ಮೇಲೆಗೆ ಭಾಷಾ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ತರಬೇತಿ ಕೇಂದ್ರನ ಆರಂಭ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಶ್ರೀ ಆಲೂರು ವೆಂಕಟರಾವ್. ಇದು ಬಜೆಟಲ್ಲಿ ಮೆನ್ಷನ್ ಮಾಡಿರುವಂಥ ಪಾಯಿಂಟು. ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಏಡೆಡ್ ದ ಡೆವಲಪ್ಮೆಂಟ್ ಆಫ್ 7,110 ಕಿಲೋಮೀಟರ್ಸ್ ರೂರಲ್ ರೋಡ್ಸ್ ಅಂಡರ್ ದ ಪ್ರಗತಿ ಪಥ ಸ್ಕೀಮ್. ಯಾವ ಒಂದು ಇನ್ಸ್ಟಿಟ್ಯೂಷನ್ನು ಅಂದರೆ ಏಡ್ ಮಾಡಿದೆ, ಸಾಲವನ್ನು ನೀಡಿದೆ ಈ ಪ್ರಗತಿ ಪಥ ಒಂದು ಯೋಜನೆಗೆ ಅಂತ ಕೇಳಿದ್ದಾರೆ. ಅದು ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಈ ಒಂದು ಸಂಸ್ಥೆ ಸಾಲವನ್ನು ನೀಡಿದೆ. ಪ್ರಗತಿ ಪಥ ಮತ್ತು ಕಲ್ಯಾಣ ಪಥ ಅಂತ 2 ಸ್ಕೀಮ್ಗಳು ಬರ್ತವೆ. ಪ್ರಗತಿ ಪಥ ಅನ್ನೋದು 189 ಕಾನ್ಸ್ಟಿಟ್ಯೂಯೆಂಟಿ MLA ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ 7,110 ಕಿಲೋಮೀಟರ್ ರೋಡ್ಗಳನ್ನು ಡೆವಲಪ್ ಮಾಡುವಂಥ ಒಂದು ಯೋಜನೆ. ಅದೇ ಕಲ್ಯಾಣ ಪಥ ಅಂತ ಬಂದರೆ ಉಳಿದಂತಹ ಕಲ್ಯಾಣ ಕರ್ನಾಟಕದ 39 MLA ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ರೋಡನ್ನು ಡೆವಲಪ್ ಮಾಡುವಂಥ ಒಂದು ಯೋಜನೆ ಕಲ್ಯಾಣ ಪಥ. ಇಂಡಿಯನ್ ಬೆಂಗಾಳಿ ರೈಟರ್ ಹೂ ವಾಸ್ ನಾಮಿನೇಟೆಡ್ ಫಾರ್ ದ ನೊಬೆಲ್ ಪ್ರೈಸ್ ಲಿಟ್ರೇಚರ್ ಇನ್ 2025 ಯಾರು ಅಂತ ಕೇಳಿದ್ದಾರೆ. ಇಂಡಿಯನ್ ಲಿಟ್ರೇಚರ್ ಅದು ಅಮಿತಾವ್ ಘೋಷ್. ಇದು ಕೂಡ ಕರೆಂಟ್ ಅಫೇರ್ಸು. ನೊಬೆಲ್ ಪ್ರೈಸ್ ಇನ್ ಲಿಟ್ರೇಚರ್. ನೊಬೆಲ್ ಪ್ರೈಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಅಪ್ಕಮಿಂಗ್ ಎಕ್ಸಾಮ್ಸ್. ಅದು ಈ ವರ್ಷದಾದರೂ ಆಗಿರ್ಬೋದು, ಹಳೆಯ ವರ್ಷದ 2025-24 ಆದರೂ ಆಗಿರ್ಬೋದು. ಯಾಕಂದರೆ ಜನರಲಿ ಕೇಳ್ತಾ ಇರ್ತಾರೆ ಹಿಂದ್ಗಡೆ ವರ್ಷದ್ದು, ಅವುಗಳನ್ನು ನೋಡ್ಕೊಂಡು ಇಟ್ಕೊಂಡಿರ್ಬೇಕು. ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಫ್ ಬಾನು ಮುಸ್ತಾಕ್ಸ್ ಕಲೆಕ್ಷನ್ ಆಫ್ ಸ್ಟೋರೀಸ್ ಹಸೀನಾ ಅದರ್ ಸ್ಟೋರೀಸ್ ಟೈಟಲ್ಡ್ ಹಾರ್ಟ್ ಲ್ಯಾಂಪ್ ಹ್ಯಾಸ್ ಓನ್ ದ ಬುಕರ್ ಪ್ರೈಸ್. ದ ಪರ್ಸನ್ ಹೂ ಟ್ರಾನ್ಸ್ಲೇಟ್ಸ್ ದಿಸ್ ಒರಿಜಿನಲ್ ವರ್ಕ್ ಇನ್ ಟು ಇಂಗ್ಲೀಷ್. ಯಾರು ಭಾಷಾಂತರ ಮಾಡಿದರು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ದೀಪಾ ಬಸ್ತಿ. ಸೊ ಬಾನು ಮುಸ್ತಾಕ್ ಅವರ ಕನ್ನಡದ ಕವಯಿತ್ರಿ. ಸೊ ಒಂದು ಹಾರ್ಟ್ ಲ್ಯಾಂಪನ್ನು ಯಾರು ಟ್ರಾನ್ಸ್ಲೇಷನ್ ಮಾಡಿದ್ರು, ಯಾರು ಭಾಷಾಂತರ ಮಾಡಿದ್ರೆ ದೀಪಾ ಬಸ್ತಿ ಅಂತೇಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಕ್ವಶನ್ಸ್ ಆದರೂ ಕೇಳ್ಬೋದು. ಕನ್ಸಿಡರ್ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ರಂಜಿ ಕ್ರಿಕೆಟ್. ಇತ್ತೀಚೆಗೆ ರಂಜಿ ಕರ್ನಾಟಕದಲ್ಲಿ ನಡೆಯುತ್ತೆ, ಅದು ಹುಬ್ಳಿಯಲ್ಲಿ ನಡೆಯುತ್ತೆ. ಜಮ್ಮು ಕಾಶ್ಮೀರ ಮತ್ತು ಕರ್ನಾಟಕದ ಒಂದು ತಂಡಗಳ ನಡುವೆ ನಡೆಯುತ್ತೆ. ಜಮ್ಮು ಕಾಶ್ಮೀರ ಟೀಮ್ ಗೆಲ್ಲುತ್ತಲ್ಲಿ. ಕರ್ನಾಟಕ ಟೀಮ್ ವಿನ್ನಿಂಗ್ ದ ಫಾರ್ ದ ಫಸ್ಟ್ ಟೈಮ್ ರಂಜಿ ಟ್ರೋಫಿಯನ್ನು ಗೆದ್ದಂಥ ಒಂದು ತಂಡ ಯಾವುದಂದರೆ ಅದು ಜಮ್ಮು ಮತ್ತು ಕಾಶ್ಮೀರ. ಮುಂಬೈ ಕ್ರಿಕೆಟ್ ಟೀಮ್ ಬಿಕೇಮ್ ದ ರನ್ನರ್ ಅಪ್ ಅಲ್ಲ, ಕರ್ನಾಟಕ ಟೀಮ್ ಬಿಕೇಮ್ ದ ರನ್ನರ್ ಅಪ್. ಸೊ ಇದು ತಪ್ಪು. ಸೊ ಬಿ ಎಲ್ಲೆಲ್ಲಿದೆ ಇದು ತಪ್ಪು. ಸರಿಯಾದ ಆಯ್ಕೆ ಎ ಮತ್ತು ಸಿ. ನೆಕ್ಸ್ಟ್, ಬೋಚಾಲ ಕಾಂಪ್ಲೆಕ್ಸ್ ವಿಚ್ ವಾಸ್ ರೀಸೆಂಟ್ಲಿ ಇನ್ ದ ನ್ಯೂಸ್ ವಾಸ್ ರಿಗಾರ್ಡಿಂಗ್ ದ ಹೈಕೋರ್ಟ್ ಡೈರೆಕ್ಟಿವ್ ಫಾರ್ ASI ಸರ್ವೆ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್. ಬೋಚಾಲ ಅನ್ನೋದು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಅದು ಕಂಡು ಬರೋದು ಮಧ್ಯಪ್ರದೇಶದಲ್ಲಿ. ಅದು ಕೂಡ ಅಲ್ಲಿ ಲಿಂಗ ಕಂಡು ಬರ್ತಾ ಇದೆ ಅಥವಾ ಮುಂಚೆ ಮಸೀದಿ ಇತ್ತು ಅನ್ನೋವಂಥ ಒಂದು ವಾದ ವಿವಾದದಲ್ಲಿ ಇದ್ದಂಥ ಪ್ರದೇಶ ಬೋಚಾಲ ಕಾಂಪ್ಲೆಕ್ಸ್. ನೆಕ್ಸ್ಟ್,
ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಎನ್ ರಾಮಚಂದ್ರನ್ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ. ರಾಮಚಂದ್ರನ್ ಅನ್ನೋ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದಾರೆ, ಗಣ್ಯ ವ್ಯಕ್ತಿ ಬಗ್ಗೆ. ಹಿ ಸರ್ವ್ ಆಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಹೌದು. ಹಿ ಎಲೆಕ್ಟೆಡ್ ಆಸ್ ಅ ಪ್ರೆಸಿಡೆಂಟ್ ಆಫ್ ದ ವರ್ಲ್ಡ್ ಸ್ಕ್ವಾಶ್ ಫೆಡರೇಷನ್. ಅದು ಕೂಡ ಸರಿಯಾದ ಆಯ್ಕೆ. ಹಿ ರಿಸೀವ್ಡ್ ದ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ ಪುರಸ್ಕಾರ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ 2011. ಅದು ಕೂಡ ಸರಿಯಾದ ಆಯ್ಕೆ. ಸರಿಯಾದ ಉತ್ತರ ABC. ಹೂ ರೀಸೆಂಟ್ಲಿ ಬಿಕಮ್ ಯಂಗೆಸ್ಟ್ ಇಂಡಿಯನ್ ಚೆಸ್ ಪ್ಲೇಯರ್ ಟು ಅಚೀವ್ ಅನ್ ಇಂಟರ್ನ್ಯಾಷನಲ್ ಮಾಸ್ಟರ್ ನಾಮ್ ಜಸ್ಟ್ ಆಸ್ ದ ಏಜ್ ಆಫ್ ದ 10 years ಆ್ಯಂಡ್ 7 months. ಯಾರಂತ ಕೇಳ್ತಾ ಇದ್ದಾರೆ. ಇದು ಕ್ರೀಡೆಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಆಗಿರುತ್ತೆ. ಸರಿಯಾದ ಉತ್ತರ ಅರಿತ್ ಕಾಪಿಲ್ ಅಂತೇಳಿ. ಅರಿತ್ ಕಪಿಲ್. ನೆಕ್ಸ್ಟ್, ಇಂಡಿಯನ್ ರೆಸ್ಲರ್ ಅಮನ್ ಶೆರಾವತ್ ಆ್ಯಂಡ್ ಮುಕುಲ್ ದಹಯ್ಯ bagged silver medals at the Asian Wrestling Championship 2016 held in. ಅದು ಎಲ್ಲಿ ನಡೆದಿತ್ತು ಅಂತ ಕೇಳ್ತಾರೆ. ಒಂದು ಕುಸ್ತಿ ಪಂದ್ಯ ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿತ್ತು ಅಂತ ಕೇಳ್ತಾ ಇದ್ದಾರೆ. ಇದು ನಡೆದಿದ್ದು ಬಿಷ್ಕೇಕ್, ಉಜ್ಬೇಕಿಸ್ತಾನದ ಬಿಷ್ಕೇಕಲ್ಲಿ. ಸ್ಪೋರ್ಟ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಈ ರೀತಿ ಬರ್ತದೆ. ಎಲ್ಲಿ ನಡೆದಿತ್ತು, ಯಾರು ಗೆದ್ದರು, ಅಥವಾ ಎಷ್ಟು ಮೆಡಲ್ ಜಾಸ್ತಿ ಗೆದ್ದರು. ಪ್ರಿಫರೇಬಲಿ ಅಲ್ಲಿ ಏನಾದರೂ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ ಏನಾದರೂ ಗೋಲ್ಡ್ ಮೆಡಲ್ ಗೆದ್ದಿದ್ರೆ ಸೊ ಅವ್ರದ್ದು ಆ ಕ್ವಶನ್ ಪ್ರಿಫರೇಬಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಇಲ್ಲಿ ಕೆಲವೊಂದು ಒಂದು ಸೈಡು ಅಥ್ಲೀಟ್ಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಸೈಡು ಸ್ಪೋರ್ಟ್ಸನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ಅದನ್ನು ಸರಿ ಹೊಂದಿಸಬೇಕು. ಆಯುಷ್ ಶೆಟ್ಟಿ ಎದಕ್ಕೆ ಸಂಬಂಧಪಟ್ಟಿದ್ದು? ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದ್ದು. ಸೊ A3 ಎಲ್ಲಿದೆ? ಇಲ್ಲಿದೆ. ಸೊ ಸರಿಯಾದ ಉತ್ತರ A3. ಜಾಸ್ತಿ ಮುಂದೆ ಹೋಗೋದೇ ಬೇಡ, ಯಾಕಂದರೆ ಟೈಮ್ ಎಕ್ಸಾಮಲ್ಲಿ ಈ ರೀತಿ ಏನಾದರೂ ಸಿಕ್ಕರೆ ಸೊ ಮುಂದೆ ವೆರಿಫೈ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಟೈಮ್ ಸೇವ್ ಆಗ್ತಾ ಹೋಗುತ್ತೆ. When planets revolve around the sun in general, ಇದು ಜನರಲ್ ಸೈನ್ಸ್ ಕ್ವಶನ್ನು. ದೇ ರಿವಾಲ್ವ್ ಇನ್ ಎಲಿಪ್ಟಿಕಲ್ ಆರ್ಡರ್. ಒಂದು ಅಂಡಾಕಾರದ ಒಂದು ಶೇಪಲ್ಲಿ ಒಂದು ಇದರಲ್ಲಿ ಪ್ಲ್ಯಾನೆಟ್ಗಳು ಸೂರ್ಯನ ಸುತ್ತ ರಿವಾಲ್ವ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ಇದು ಜನರಲ್ ಸೈನ್ಸು. ಕಾಮನ್ ಆಗಿ ಒಂದು 7, 8, 9, 10 ಆ ಬುಕ್ಗಳಲ್ಲಿ ಕಂಡುಬರುವಂಥ ಒಂದು ಪಾಯಿಂಟ್ ಇದೆ, ಸಿಂಪಲ್ ಪಾಯಿಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್ ಕ್ಯಾನ್ ಬಿ ಯೂಸ್ ಟು ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆಫ್ ರಾಕೆಟ್ ಪ್ರಪಲ್ಷನ್? ಸೊ ಯಾವುದಂತ ಕೇಳ್ತಾ ಇದ್ದಾರೆ. ರಾಕೆಟ್ಗಳು ಭೂಮಿಯಿಂದ ಆಕಾಶಕ್ಕೆ ಚಿಮ್ಮಲು ಒಂದು ಯೂಸ್ ಮಾಡುವಂಥ ಒಂದು ಪ್ರಿನ್ಸಿಪಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದು ನ್ಯೂಟನ್ ಥರ್ಡ್ ಲಾ ಆಗಿರುತ್ತೆ. ನ್ಯೂಟನ್ ಥರ್ಡ್ ಲಾಗೆ ಇನ್ನೊಂದು ಹೆಸರು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಓಕೆ, ಇದು ಗೊತ್ತಿರಲಿ. ವಿಚ್ ವಾಸ್ ದ ಕೆಮಿಕಲ್ ಕಂಪ್ನಿ ದ್ಯಾಟ್ ವಾಸ್ ಅಸೋಸಿಯೇಟೆಡ್ ವಿತ್ ದ ಭೋಪಾಲ್ ಗ್ಯಾಸ್ ಟ್ರ್ಯಾಜಡಿ? ಭೋಪಾಲ್ ಗ್ಯಾಸ್ ಟ್ರ್ಯಾಜಡಿ ಅಂದರೆ 1985. ಯಾವಾಗಾಗಿದ್ದು? ಡಿಸೆಂಬರ್ 2, 3. ಮೀಥೈಲ್ ಐಸೋಸೈನೈಡ್ ಎಂಬ ಒಂದು ಕೆಮಿಕಲ್ ಲೀಕ್ ಆಗುತ್ತೆ. ಯಾವ ಫ್ಯಾಕ್ಟ್ರಿಯಿಂದ ಅಂದರೆ ಯೂನಿಯನ್ ಕಾರ್ಬೈಡ್ ಫ್ಯಾಕ್ಟ್ರಿ, ಒಂದು ಅಮೇರಿಕನ್ ಬೇಸ್ಡ್ ಫ್ಯಾಕ್ಟ್ರಿ ಅದು. ಆನ್ ವಿಚ್ ಪ್ರಿನ್ಸಿಪಲ್ ಸೋಲಾರ್ ಸೆಲ್ ವರ್ಕ್ಸ್? ಸೋಲಾರ್ ಸೆಲ್ಲು ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಕಾಂಪ್ಟನ್ ಎಫೆಕ್ಟ್ ಅಂತಂದರೆ ಲೋ ಎನರ್ಜಿ ಫೋಟಾನ್ಸ್ ಏನು ಮಾಡ್ತವೆ, ಒಂದು ಹೈ ಎನರ್ಜಿ ಎಲೆಕ್ಟ್ರಾನ್ ಜೊತೆ ಸೇರುವಂಥ ಒಂದು ಪ್ರಾಸೆಸ್ಗೆ ಕಾಂಪ್ಟನ್ ಎಫೆಕ್ಟ್ ಯೂಸ್ ಆಗುತ್ತೆ. ರಾಮನ್ ಎಫೆಕ್ಟ್ ಅದಕ್ಕೆ ಸಂಬಂಧಪಟ್ಟಿದ್ದಂದರೆ ಸ್ಕ್ಯಾಟ್ರಿಂಗ್ ಆಫ್ ದಿ ಲೈಟ್. ನೆಕ್ಸ್ಟು ಟಿಂಡಾಲ್ ಎಫೆಕ್ಟ್ ಎದಕ್ಕೆ ಸಂಬಂಧಪಟ್ಟಿದ್ದರೆ ಬೆಳಕು ಧೂಳನ ಒಂದು ಕಣಗಳನ್ನು ದಾಟಿಕೊಂಡು ಹೇಗೆ ಹೋಗುತ್ತೆ ಅನ್ನೋ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟಿಂಡಾಲ್ ಎಫೆಕ್ಟನ್ನು ಯೂಸ್ ಮಾಡ್ತಾರೆ. An object, 95th question, an object is placed in front of the spherical mirror at infinity. The image produced by the spherical mirror is formed at principal focus. ಸೊ ಇದು ಸಿಂಪಲ್ ಆಗಿರುವಂಥ ಕ್ವಶನ್ನು, ಯಾವುದೇ ಇಂಡೈರೆಕ್ಟ್ ಕ್ವಶನ್ ಅಲ್ಲ, ಡೈರೆಕ್ಟ್ ಕ್ವಶನ್. ಸೊ
ನೆಕ್ಸ್ಟ್ 96th. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಇನ್ಸುಲಿನ್? ಇನ್ಸುಲಿನ್ ಬಗ್ಗೆ ಯಾವುದು ತಪ್ಪು ಅಂತ ಕೊಟ್ಟಿದ್ದಾರೆ. ಇನ್ಸುಲಿನ್ ಈಸ್ ದ ಆ್ಯನಿಮಲ್ ಪ್ರೋಟೀನ್. ಹೌದು. ಇನ್ಸುಲಿನ್ ಈಸ್ ಸೆಕ್ರೆಟೆಡ್ ಇನ್ ಲಿವರ್. ಇನ್ಸುಲಿನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ, ಅದು ಪ್ಯಾಂಕ್ರಿಯಾಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಲಿವರಲ್ಲಿ ಅಲ್ಲ. ಸೊ ತಪ್ಪಾದ ಉತ್ತರ 2 ಆಗಿರುತ್ತೆ. ವೆನ್ ಆನ್ ಆ್ಯಪಲ್ ಈಸ್ ರಿಲೀಸ್ಡ್ ಫ್ರಮ್ ದ ಹೈಟ್ ನಿಯರ್ ಸರ್ಫೇಸ್ ಆಫ್ ದ ಅರ್ತ್. ಒಂದು ಸೇಬು ಹಣ್ಣು ಮೇಲ್ಗಡೆಯಿಂದ ಬಿದ್ದಾಗ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆ್ಯಪಲ್ ಈಸ್ ಎಕ್ಸಲರೇಟ್ ಡೌನ್ವರ್ಡ್ಸ್ ಬಟ್ ಅರ್ತ್ ಡಸ್ ನಾಟ್ ಎಕ್ಸಲರೇಟ್. ಇದು ತಪ್ಪು. ಹಾಗೆ ಸೇಬು ಎಷ್ಟೇ ಸ್ಪೀಡಿಂದ ಬರುತ್ತೋ ಅಷ್ಟೇ ಅರ್ತ್ ಕೂಡ ಸ್ಪೀಡ್ ಆಗ್ತಾ ಇರುತ್ತೆ. ಎರಡೂ ಎಕ್ಸಲರೇಟಲ್ಲಿ ಇರ್ತವೆ. ಆ ಒಂದು ಆಯ್ಕೆ ನಮಗೆ ಬೇಕು. ಬೋತ್ ಆ್ಯಪಲ್ ಆ್ಯಂಡ್ ಅರ್ತ್ ಎಕ್ಸಲರೇಟ್. ಸೊ ಸರಿಯಾದ ಉತ್ತರ 3. ವರ್ಲ್ಡ್ ಫಸ್ಟ್ CNG ಟರ್ಮಿನಲ್ ಈಸ್ ಲೊಕೇಟೆಡ್ ಇನ್. ಸರಿಯಾದ ಆಯ್ಕೆ. ಇದು ಕರೆಂಟ್ ಅಫೇರ್ಸು, ಗುಜರಾತ್. ಲ್ಯಾಕ್ಟೋಮೀಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್. ಲ್ಯಾಕ್ಟೋಮೀಟರ್ ಯಾವೊಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಸರಿಯಾದ ಆಯ್ಕೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಆರ್ಕಿಮಿಡೀಸ್ ತತ್ವದ ಮೇಲೆ ಲ್ಯಾಕ್ಟೋಮೀಟರ್ ಯೂಸ್ ಆಗುತ್ತೆ. ದ ಸೋರ್ಸ್ ಆಫ್ ಲಾಸ್ಟ್ ಕ್ವಶನು. ದ ಸೋರ್ಸ್ ಆಫ್ ಎನರ್ಜಿ ಫಾರ್ ಸ್ಟಾರ್ಸ್ ಈಸ್ ಫ್ಯೂಷನ್, ಫಿಷನ್. ಅದು ಕ್ಲಾರಿಟಿ ಇರಬೇಕು. ಯಾವಾಗಲೂ ನಕ್ಷತ್ರಗಳಲ್ಲಿ ಸಮ್ಮಿಳನ ಕ್ರಿಯೆ ನಡೀತಾ ಇರುತ್ತೆ. ಯಾವುದು ಸಮ್ಮಿಳನ ಅಂತಂದರೆ ಹೈಡ್ರೋಜನ್ ಸಮ್ಮಿಳನ. ಸೂರ್ಯನಲ್ಲಿ ನಡೆಯುವಂಥ ಕ್ರಿಯೆ ಯಾವುದಪ್ಪ ಅಂತಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಆಫ್ ಹೈಡ್ರೋಜನ್. ಸೊ ಇವಿಷ್ಟು ಕ್ವಶನ್ಸ್ ನೋಡಿದಾಗ KA ಯಾವ ರೀತಿ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾಯಿದೆ ಅಂತ ನಮಗೆ ಗೊತ್ತಾಗುತ್ತೆ. ಯಾವ ರೀತಿ ಎಷ್ಟು ಕರೆಂಟ್ ಅಫೇರ್ಸ್ ಇರಬೇಕು ಅಷ್ಟಿರುತ್ತೆ. ಕರೆಂಟ್ ಅಫೇರ್ಸಲ್ಲಿ ಯಾವ ಸೆಕ್ಷನ್ಸ್ಗಳನ್ನು ಕವರ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಆಗಿರ್ಬೋದು. ಸ್ಪೋರ್ಟ್ಸಲ್ಲಿ ಯಾವ ರೀತಿ ಮಾಡ್ತಾಯಿದ್ದಾರೆ, ಅಥ್ಲೀಟ್ಗಳನ್ನು ಕೊಟ್ಬಿಟ್ಟು ಅವರು ಸ್ಪೋರ್ಟ್ಸ್ ಯಾವ ಗೇಮ್ ಆಡ್ತಾರೆ ಅಂತ ಕೇಳ್ತಾ ಇದ್ದಾರೆ, ಅಥವಾ ಯಾವುದೊಂದು ಟ್ರೋಫಿಯನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಕೇಳಿರೋದು ರಣಜಿ ಟ್ರೋಫಿ. ಸೊ ಆ ರೀತಿ ನಾವು ಅಬ್ಸರ್ವ್ ಮಾಡಬೇಕು. ಒಂದು ಕ್ಯಾಟಗರಿಯನ್ನು ತೊಗೊಂಡಾಗ, ಒಂದು ಸಬ್ಜೆಕ್ಟನ್ನು ತೊಗೊಂಡಾಗ ಅದರಲ್ಲಿ ಏನು ಬರ್ತಾಯಿದೆ, ಯಾವ ರೀತಿ ಸೆಗ್ರಿಗೇಷನ್ ಆಗ್ತಾಯಿದೆ. ಸೊ ಅದನ್ನು ಮೈನ್ಯೂಟಾಗಿ ಅಬ್ಸರ್ವ್ ಮಾಡಿದರೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಎಲ್ಲವನ್ನು ಹೋಲ್ ಆ್ಯಂಡ್ ಸೋಲಾಗಿ ಓದ್ತಾ ಹೋದಾಗ ಅಷ್ಟು ಎಫೆಕ್ಟಿವ್ ಆಗಿ ಪ್ರೊಡಕ್ಟಿವಿಟಿ ಇರೋದಿಲ್ಲ, ಮತ್ತು ಹೈ ಇಲ್ಡ್ ಇರೋದಿಲ್ಲ. ಹೈ ಇಲ್ಡ್ ಅಂತ ಯಾಕೆ ಈ ಸ್ಟಾರ್ಟ್ ಮಾಡಿದ್ದಾರೆ ಶಾಂತ ಮಾರ್ಗದಲ್ಲಿ ಅಂತಂದರೆ ಬಿಕಾಸ್ ಆಫ್ ದಿಸ್ ರೀಸನ್ ಓನ್ಲಿ. ಎಲ್ಲವನ್ನು ಓದೋಕ್ಕಿಂತನೂ ಏನು ಓದಬೇಕು, ಏನು ಓದಬಾರ್ದು ಅಂತ ಗೊತ್ತಿರಬೇಕು. ಸೊ ಅಷ್ಟು ಗೊತ್ತಿದ್ದರೆ ಎಕ್ಸಾಮ್ಸನ್ನು ನೀಟಾಗಿ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಸೊ ಅದು ಒಂದು. ಸೊ ಇನ್ನೊಂದು ಏನಾಗುತ್ತಂತಂದರೆ, ಜನರಲ್ ಸೈನ್ಸ್ ಅಥವಾ ಮೆಂಟಲ್ ಅಬಿಲಿಟಿ ಆಗಿರಲಿ, ಇವು ಯಾವುದೇ ಕ್ವಶನು ಮಿಸ್ ಆಗಬಾರ್ದು. ಸೊ ಇಲ್ಲೇನಾದರೂ ಮಿಸ್ ಆಯ್ತಪ್ಪ ಅಂತಂದರೆ ಆ ಕ್ವಶನ್ಸ್ಗಳು ನಮ್ಮನ್ನು ಕಾಂಪಿಟೇಷನಿಂದ ಹೊರಗಡೆ ಉಳಿಸುತ್ತೆ. ಸೊ ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಓಕೆ. ಇನ್ನು ಆದಷ್ಟು ಗೌರ್ಮೆಂಟ್ ಬುಕ್ಸ್ಗಳನ್ನು ಕವರ್ ಮಾಡಿರಿ. ಗೌರ್ಮೆಂಟ್ ಬುಕ್ಸ್ಗಳು ಎಲ್ಲಿಂದ ಸೈನ್ಸ್ ಆಗಿರಲಿ ಅಥವಾ ಹಿಸ್ಟ್ರಿ ಆಗಿರಲಿ, ಜಿಯೋಗ್ರಫಿ ಆಗಿರಲಿ. ಸೊ ಮೇಜರ್ಲಿ ಕ್ವಶನ್ಸ್ ಬರೋದೇ ಅಲ್ಲಿಂದ. ಸೊ ಇಷ್ಟು ಡಿಸ್ಕಷನ್ ಮಾಡಿದ್ದು ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಎಲ್ರಿಗೂ ಥ್ಯಾಂಕ್ ಯು. ಬ್ರದರ್ ಬಂದಾರ? ಸರ್ ಬಂದಾರ ಎಲ್ದಾರ? ಮಾಡಬಿಡಲ್ಲ.